ಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ. ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶನ್ನೋ ಜಯ ಜಯ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ಬ್ರಹ್ಮಾದಿ ದೇವತೆಗಳು ಭಗವಂತನ ಮುಂದೆ ಮಾಡಿದ ಸ್ತೋತ್ರ. ದೇವರ ಮುಂದೆ ಸ್ತೋತ್ರ ಮಾಡುವಾಗ ನಮಗೆ ಅನಿಸುವುದುಂಟು, ದೇವರಿಗೆ ಕೇಳ್ತದಾ ಇಲ್ವಾ ಅಂತ. ಇನ್ನು ಕೆಲವರಿಗೆ ಗೊಂದಲ, ದೇವರಿದ್ದಾರಾ ಇಲ್ವಾ ಅಂತ. ಅದಕ್ಕೆ ಭಾಗವತ ಕೊಟ್ಟ ಉತ್ತರ, ಬ್ರಹ್ಮಾದಿ ದೇವತೆಗಳ ಸ್ತೋತ್ರ ದೇವರಿಗೆ ಮುಟ್ಟಿದೆ ಅಂತ. ಬ್ರಹ್ಮದೇವರು ಹೊರಗಿಂದ ಸ್ತೋತ್ರ ಮಾಡಿದರೆ ಒಳಗಿಂದ ಭಗವಂತ ಅದಕ್ಕೆ ಸ್ಪಂದಿಸಿದ್ದಾನೆ. ಬ್ರಹ್ಮದೇವರಿಗೆ ಒಳಗೆ ದೇವರಿದ್ದಾನೆ ಅನ್ನುವ ಖಚಿತತೆ ಇತ್ತು. ಹಾಗೆ ಗರ್ಭಗುಡಿಯಲ್ಲಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡುವ ಕ್ರಮ, ಹಾಗೆ ನಮ್ಮ ಹೃದಯ ದೇಗುಲದಲ್ಲಿರತಕ್ಕ ಭಗವಂತನನ್ನು ಆರಾಧಿಸುವ ಕ್ರಮ, ಅದನ್ನು ಬ್ರಹ್ಮದೇವರು ತೋರಿಸಿಕೊಟ್ಟಿದ್ದಾರೆ ಅಂತ. ಬ್ರಹ್ಮಾಂಡದಲ್ಲಿ ತುಂಬಿದ ದೇವರು ನಮ್ಮ ಪಿಂಡಾಂಡದಲ್ಲಿ ತುಂಬಿರ್ತಾರೆ ಅನ್ನುವ ಅನುಸಂಧಾನ. ಅದಕ್ಕೆ ಪೂರಕವಾದ ಒಂದು ವಿಶೇಷಣ ನೀತಂಚ ಸತ್ಯೇ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ನಿಹಿತಂಚ ಸತ್ಯೇ. ಇದು ಬ್ರಹ್ಮದೇವರು ಸ್ತೋತ್ರ ಮಾಡುವ ಕ್ರಮ. ಸತ್ಯೇ ನಿಹಿತಂ, ಕೃಷ್ಣ ಎಲ್ಲಿದ್ದಾನೆ? ದೇವಕಿಯ ಗರ್ಭದಲ್ಲಿ ಇದ್ದಾನೆ. ನಿಹಿತ ಅಂದರೆ ಅಲ್ಲಿ ಬಂದು ನೆಲೆಯಾಗಿ ನಿಂತಿದ್ದಾನೆ. ನಿಹಿತಂ ಸ್ಥಾಪಿತಂ, ಅಲ್ಲೇ ಭಗವಂತ ಇದ್ದಾನೆ, ಎದುರಲ್ಲೇ ಇದ್ದಾನೆ, ಗರ್ಭಗುಡಿಯ ಒಳಗೇನೇ ಇದ್ದಾನೆ. ನಿಹಿತಂಚ, ಆರಾಮವಾಗಿ ಇದ್ದಾನೆ, ಎಲ್ಲಿದ್ರೂ ಆರಾಮ. ದೇವಕಿಯ ಗರ್ಭದಲ್ಲಿಯೂ ಕೂಡ ನಿಹಿತಂಚ ಅಂತ. ಇದು ವೇದಾಂತಗಳು ಹೇಳುವ ಕ್ರಮ, ಉಪನಿಷತ್ತಿನ ಸಂದೇಶ ಇದೆ. ದೇವರು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಭಗವಂತ ಸೃಷ್ಟವಾದ ವಸ್ತುವಿನ ಜವಾಬ್ದಾರಿ ತಗೊಂಡಿರ್ತಾನೆ ಅಂತ. ಇದು ಭಗವಂತನ ಸೃಷ್ಟಿಯ ಕ್ರಮ. ಬರೀ ಸೃಷ್ಟಿ ಒಂದೇ ಉದ್ದೇಶ ಅಲ್ಲ ಭಗವಂತನಿಗೆ. ಅದರ ಹಿನ್ನೆಲೆಯಲ್ಲಿ ಎಲ್ಲ ರಕ್ಷಣೆ ಮಾಡುವ ಜವಾಬ್ದಾರಿ ಭಗವಂತ ಹೊತ್ತಿರ್ತಾನೆ. ನಿಹಿತಂಚ ಸತ್ಯೇ, ಭಗವಂತ ತಸೃಷ್ಟ್ವಾ ತದೇವ ಅನುಪ್ರಾವಿಶತ್, ವಸ್ತುವನ್ನು ಸೃಷ್ಟಿ ಮಾಡಿದ ಬಳಿಕ ಸೃಷ್ಟಿ ಮಾಡಿದ ಅನಂತರ ಆ ವಸ್ತುವಿನ ಒಳಗೆ ಪ್ರವೇಶ ಮಾಡ್ತಾನೆ. ಎಲ್ಲಿವರೆಗೆ ಇರ್ತಾನೆ? ಅವನಿಗೆ ಇಚ್ಛೆ ಬಂದಷ್ಟು ಕಾಲ. ಅಂದರೆ ಆ ವಸ್ತು ನಾಶ ಆಗುವ ಹಂತದಲ್ಲಿ ಭಗವಂತ ಹೊರಡ್ತಾನೆ ಅಲ್ಲ, ಅವನು ಹೊರಡ್ತಾನೆ ಅಂತಾದರೆ ಆ ವಸ್ತು ನಷ್ಟ ಆಗ್ತದೆ ಅಂತ. ನಿಹಿತಂಚ ಸತ್ಯೇ, ಸತ್ಯವಾದ ವಸ್ತುವಿನಲ್ಲಿ ಭಗವಂತ ಇದ್ದೇ ಇರ್ತಾನೆ ಅಂತ. ಇದು ಉಪನಿಷತ್ತು ಹೇಳಿರ್ತಕ್ಕಂತಹ ಚಿಂತನೆ. ಬರೀ ಉಪನಿಷತ್ತು ಹೇಳಿದ್ದಷ್ಟೇ ಅಲ್ಲ, ಇದು ನಿಮ್ಮೆಲ್ಲರ ಅನುಭವ ವಿದ್ಯ. ಅದನ್ನು ನಾವು ಅನುಭವಿಸಬೇಕಷ್ಟೇ.
ಅದಕ್ಕೆ ಭಾಗವತದಲ್ಲಿ ಕೃಷ್ಣನ ಉದಾಹರಣೆಗಳನ್ನು ಹತ್ತಾರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ನಾವು ನೋಡುವುದಾಗಿದ್ದರೆ, ಭೀಷ್ಮರು ಶರಮಂಚದಲ್ಲಿ ಮಲಗಿದ್ದಾರೆ. ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ. ಏಳಲಿಕ್ಕಾಗುವುದಿಲ್ಲ ಭೀಷ್ಮರಿಗೆ. ಯಾಕಂದರೆ ಶರಮಂಚದಲ್ಲಿ ಬಾಣಗಳ ಮೊನಚಾದ ತುದಿಯಿಂದ ಗಾಯ ಮಾಡಿಸಿಕೊಂಡು ರಕ್ತ ಹೊರಗೆ ಬರ್ತಾ ಇದ್ದು ಅನುಭವಿಸ್ತಾ ಇದ್ದಾರೆ. ಮೃತ್ಯಷ್ಟಕೋತ್ತಾಂ ಅಂತ ಹೇಳ್ತಾರೆ ಆಚಾರ್ಯರು. 8 ಜನ್ಮದಲ್ಲಿ ಅನುಭವಿಸಬೇಕಾದ ವೇದನೆಯನ್ನು ಒಂದೇ ಶರೀರದಲ್ಲಿ ಭೀಷ್ಮರು ಅನುಭವಿಸ್ತಾ ಇದ್ದಾರಂತೆ. ಮರಣಾಂತಿಕವಾದ ಶಯ್ಯೆಯಲ್ಲಿ ಮಲಗಿದ್ದಾಗ ನಮ್ಮ ದೇವರು ಆ ಜಾಗಕ್ಕೆ ಬಂದಿದ್ದಾನಂತೆ. ಭೀಷ್ಮರ ಪಕ್ಕದಲ್ಲಿ ಬಂದು ಕೂತಿದ್ದಾನಂತೆ. ಪಾಂಡವರನ್ನು ಕರ್ಕೊಂಡು ಬಂದಿದ್ದಾನಂತೆ. ಭೀಷ್ಮರ ಪಕ್ಕದಲ್ಲಿ ಕೂತು ಭೀಷ್ಮರ ಹತ್ರ ಮಾತಾಡ್ತಾನೆ ಅಂತೆ. ಭಾಗವತ ನಮಗೆ ಕೊಟ್ಟ ಸಂದೇಶ, ದೇವರು ಯಾವಾಗ ಬರ್ತಾನೆ, ಯಾವಾಗ ಬರಬೇಕು ಅಂತಂದರೆ, ಭೀಷ್ಮರು ಮಲಗಿದ್ದಾರೆ, ದೇವರು ಆ ಜಾಗಕ್ಕೆ ಬಂದಿದ್ದಾನಂತೆ. ಭೀಷ್ಮರಿಗೆ ಹೇಳಲಿಕ್ಕಾಗುವುದಿಲ್ಲ, ಮಾತಾಡಲಿಕ್ಕಾಗುವುದಿಲ್ಲ, ಆಲೋಚನೆ ಮಾಡಲಿಕ್ಕಾಗುವುದಿಲ್ಲ. ಒಂದು ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಸಾಕು, ಎಲ್ಲ ಕ್ಯಾನ್ಸಲ್. ಯಾವುದು ಎಲ್ಲ ಅಂದರೆ ಊಟ ಅಲ್ಲ, ನಿದ್ರೆ ಅಲ್ಲ, ಟಿ ವಿ ಅಲ್ಲ, ಮೊಬೈಲ್ ಅಲ್ಲ, ದೇವರ ಪೂಜೆ ಕ್ಯಾನ್ಸಲ್, ಗಾಯತ್ರಿ ಜಪ ಇಲ್ಲವೇ ಇಲ್ಲ. ಏನು ಮುಳ್ಳು ಚುಚ್ಚಿದೆ, ಮುಳ್ಳು ಗಾಯ ಆಗಿದೆ ಕಾಲು ಅಂತ. ಒಂದು ಚಿಕ್ಕ ಮುಳ್ಳು ಚುಚ್ಚಿದ್ರೇ ನಮ್ಮ ದೇವರ ಪೂಜೆ ಪಾರಾಯಣ ಎಲ್ಲ ಕೈ ಬಿಡ್ತೇವೆ. ಒಂದು ಮುಳ್ಳು ಅಲ್ಲ, ಪಾದದ ಅಡಿಯಿಂದ ಮುಡಿಯ ತನಕ ಕಬ್ಬಿಣದ ಸಲಾಕೆಯ ಮೊನಚಾದ ತುದಿಯಿಂದ ದೇಹ ಚುಚ್ಚುತ್ತಾ ಇದೆ, ರಕ್ತ ಬರ್ತಾ ಇದೆ. ನಮ್ಮ ದೇವರು ಬಂದು ಕೂತಿದ್ದಾನೆ. ಆಚಾರ್ಯರು ಹೇಳ್ತಾರೆ, ಭಗವಂತನ ಉಪಾಸನೆ ನಾವು ನಿರಂತರ ಮಾಡಬೇಕು. ಯಾವಾಗ ಅಂತಂದರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಅಂತ ಹೇಳ್ತಾರೆ ಆಚಾರ್ಯರು. ಅದು ಆದಿ ಇರಲಿ, ವ್ಯಾಧಿ ಇರಲಿ, ಯಾವುದೇ ಕಾರಣ ಇರಲಿ, ಮನಸ್ಸಿನ ವ್ಯಗ್ರತೆ ಬಂದಾಗಲೂ ಕೂಡ ದೇವರು ಮರೆತು ಹೋಗಬಾರ್ದು. ನಮಗೆ ಅಂಥ ಕಾಲದಲ್ಲೇ ದೇವರು ಮರೆತು ಹೋಗೋದು, ಬೇರೆ ಕಾಲದಲ್ಲಿ ನೆನಪಾಗೋದಿಲ್ಲ, ಅಂತಹ ಕಾಲದಲ್ಲಿ ಬರುವುದಿಲ್ಲ. ಭೀಷ್ಮರ ಶರಮಂಚದ ಪಕ್ಕದಲ್ಲಿ ಭಗವಂತ ಕೂತಿದ್ದಾನಂತೆ. ಇದು ನಮಗೆ ಆದಿ ಅಂದರೆ ಮನಸ್ಸಿನ ಚಿಂತೆ ಇದ್ದಾಗ, ವ್ಯಾಧಿ ದೇಹದ ಆಲಸ್ಯ ಇರುವಾಗ ದೇವರನ್ನು ಮರಿಬೇಡಿ, ಭಗವಂತ ಸ್ವಾಮಿ ಅನ್ನೋದನ್ನು ಎಂದೂ ವಿಸ್ಮರಣೆ ಮಾಡಬೇಡಿ. ಅದಕ್ಕೆ ಭೀಷ್ಮರು ಒಂದು ಒಳ್ಳೆಯ ಉದಾಹರಣೆ ಅಂತ. ಕ್ಷತ್ರಿಯನಾಗಿ ಏನು ಮಾಡಬೇಕೋ ಅದನ್ನು ಧರ್ಮಕ್ಕೆ ಅನುಗುಣವಾಗಿ ಮಾಡಿದ ಒಬ್ಬ ಒಳ್ಳೆಯ ಸಾಧಕ ಭೀಷ್ಮ. ದೋಷ ಇದೆ, ದೇವರನ್ನು ಬಿಟ್ಟರೆ ಎಲ್ಲ ಕಡೆ ದೋಷ ಇದೆ, ಅದೇನ ಹೇಳುವಂಥದ್ದಲ್ಲ. ದೋಷ ಇದೆ, ಶಾಪಗ್ರಸ್ತನಾದವ ಇರಲಿ, ಅಂತೂ ಭೀಷ್ಮ ಒಳ್ಳೆಯ ಸಾಧಕ ಅಂತ. 525 ವರ್ಷ ಅಧ್ಯಯನ ಮಾಡಿದ ಮಹಾ ಸಾಧಕ. ನಾವು ಸಾಧಕರು, ಸಮಯ ಸಾಧಕರಷ್ಟೇ. ಭೀಷ್ಮ 525 ವರ್ಷಗಳ ದೀರ್ಘ ಅಧ್ಯಯನ ಅವಂತು. ವೇದ ವೇದಾಂತಗಳು ಎಲ್ಲ, ಧನುರ್ವಿದ್ಯೆ ಎಲ್ಲವನ್ನೂ ಅಧ್ಯಯನ ಮಾಡಿದ ಭೀಷ್ಮನ ಹತ್ರ ಭಗವಂತ ಕೂತಿದ್ದಾನಂತೆ. ಯಾಕೆಂತಂದರೆ ಅವನು ಮಾಡಿದ ಸಾಧನೆ ಸಾಮಾನ್ಯದ್ದೇನೂ ಅಲ್ಲ. ಅವನಿಗೆ ಏನೊಂದು ಯೋಗ ಸಿಕ್ಕಿತ್ತು ಅಂತಂದರೆ, ದುರ್ಯೋಧನನ ಪಕ್ಷ ಅಂತ ಒಂದು ಬಿಟ್ಟರೆ ಭೀಷ್ಮನ ದೊಡ್ಡ ಯೋಗನೆ. ಎಷ್ಟು ದೊಡ್ಡ ಯೋಗ ಅಂತಂದರೆ, ಯುದ್ಧ ಮಾಡುವಾಗ, ಬಾಣ ಪ್ರಯೋಗ ಮಾಡುವಾಗ ಅವನಿಗೆ ಕಾಣಿಸುವುದು ದೇವರೇ, ಕೃಷ್ಣನೇ ಕಾಣಿಸುವುದು. ಕೃಷ್ಣನನ್ನು ನೋಡಿಕೊಂಡು ಬಾಣ ಪ್ರಯೋಗ ಮಾಡುವ ಒಂದು ಒಳ್ಳೆಯ ಯೋಗ ಭೀಷ್ಮರಿಗೆ ಸಿಕ್ಕಿದೆ. ಬಾಣ ಪ್ರಯೋಗ ಮಾಡೋದು ಅರ್ಜುನನಿಗೆ, ಆದರೆ ಅರ್ಜುನನ್ನು ನೋಡೋದಕ್ಕಿಂತ ಮುಂಚೆ ಕೃಷ್ಣನನ್ನು ಕಾಣಬೇಕು, ಕೃಷ್ಣನನ್ನು ನೋಡಿ ಬಾಣ ಪ್ರಯೋಗ ಮಾಡಬೇಕು. ಇದು ಎಂತಹ ಯೋಗ ನೋಡಿ. ಎಲ್ಲಿಯಾದರೂ ಜಗಳಾಡುವಾಗ ದೇವರು ಕಾಣಿಸೋದು ಅಂತುಂಟ? ದೇವರು ಇದ್ದವರು ಓಡಿ ಹೋಗಿ ಬಿಡ್ತಾರೆ. ಭೀಷ್ಮನ ಪಾಲಿಗೆ ಅದು ದೊಡ್ಡ ಸುಯೋಗ. ಹಾಗಾಗಿ ಏನು ಬಾಣ ಪ್ರಯೋಗ ಮಾಡಬೇಕಾದ್ರೂ ಕೃಷ್ಣನಿಗೆ ತೋರಿಸೋದು, ಬಾಣ ಪ್ರಯೋಗ ಮಾಡೋದು, ಕೃಷ್ಣಾರ್ಪಣ ವಸ್ತು ಅಂತ ಅನುಸಂಧಾನ ಮಾಡುವ ಯೋಗ ಭೀಷ್ಮರ ಪಾಲಿಗೆ ಬಂದಿತ್ತು. ಅದನ್ನು ಅವರು ಅನುಭವಿಸಿದವರು. 10 ದಿವಸದ ಯುದ್ಧದಲ್ಲಿ ನಿರಂತರ ಕೃಷ್ಣನ ದರ್ಶನ. ಒಬ್ಬ ಬ್ರಾಹ್ಮಣ ಪೂಜೆ ಮಾಡುವಾಗ ದೇವರ ನೆನಪಾಗುತ್ತೋ ಬಿಡುತ್ತೋ ಬೇರೆ, ಆದರೆ ಕ್ಷತ್ರಿಯನಾದ ಭೀಷ್ಮನಿಗೆ 10 ದಿವಸದ ನಿರಂತರ ಯುದ್ಧದಲ್ಲಿ ಕೃಷ್ಣನ ದರ್ಶನ ಆಗಿತ್ತು. ಅದರ ಪುಣ್ಯವೋ ಅನ್ನುವ ಹಾಗೆ ಕೃಷ್ಣ ಭೀಷ್ಮನ
ಶಿರಸ್ಥಾನೇ ಸಮಾಸೀನಃ, ಅವನ ತಲೆಯ ಮುಂಭಾಗದಲ್ಲಿ ಅವನು ಕೂತಿದ್ದ ಅಂತ ಹೇಳ್ತಾರೆ. ಕೃಷ್ಣ ಬಂದು ಸ್ವಯಂ ಕೂತಿದ್ದ ಅಂತ. ಯಾಕೆ ಬಂದ ಕೃಷ್ಣ? ಭಾಗವತ ಹೇಳುತ್ತೆ, ಈ ಧರ್ಮರಾಜ ಅಂದರೆ ಧರ್ಮದ ದೇವತೆ, ಅವನು ಅಳ್ತಾ ಇದ್ದಾನೆ ಅಂತ. ಅದೊಂದು ಕೆಲವರಿಗೊಂದು ರೋಗ, ಯಾವಾಗಲೂ ಅಳೋದು ಅಂತ. ಏನು ಇಲ್ಲ, ಅಳುತ್ತಾರೆ, ಇದು ಸಹಜ. ಎಲ್ಲ ಬಂತು ಆಮೇಲೂ ಅಳೋದು. ಯಾಕೋ ಅಳ್ತಿ, ಅಯ್ಯೋ ಎಲ್ಲ ಬಂತ್ರಿ, ಯಾಕೆ ಅಳ್ತಿ, ಎಲ್ಲಿಡುದು ಗೊತ್ತಾಗೋದಿಲ್ಲ ಅಂತ ಅಳೋದು, ಯಾರಿಗೆ ಕೊಡೋದು ಅಂತ ಗೊತ್ತಾಗೋದಿಲ್ಲ ಅಂತ ಅಳೋದು. ಕೆಲವರಿಗೆ ಇದೊಂದು ದುರ್ಯೋಗ, ಬಂದರೂ ಅಳೋದು, ಬಾರದಿದ್ರೂ ಅಳೋದು, ಇದೊಂದು ರೋಗನೇ. ಧರ್ಮರಾಜನಿಗೆ ಇದೊಂದು. ಎಲ್ಲ ಯುದ್ಧದಲ್ಲಿ ಜಯಬೇರಿ ಗಳಿಸಿದ್ದಾನೆ, ಶತ್ರುಗಳು ಯಾರೂ ಇಲ್ಲ. ಸ್ಥಿರವಾದ ಯುದ್ಧದಲ್ಲಿ ನಿಂತು ಜಯ ಗಳಿಸಿ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗಿದ್ದಾನೆ. ಇನ್ನೇನು ಬೇಕ್ರಿ? ಒಬ್ಬ ಕ್ಷತ್ರಿಯನಾದವನಿಗೆ ಇದಕ್ಕಿಂತ ದೊಡ್ಡ ಯೋಗ ಏನು ಸಿಗಬೇಕು? ಎಂತಹ ತಮ್ಮಂದಿರು, ಎಂತಹ ನಾಯಕ ಕೃಷ್ಣ ಸಿಕ್ಕಿದ್ದಾನೆ. ತಮ್ಮಂದಿರು ಅಂತಂದರೆ ಅಣ್ಣ ಹಾಕಿದ ರೇಖೆಯನ್ನು ದಾಟದೇ ಇರುವವರು, ದೌರ್ಬಲ್ಯದಿಂದ ಅಲ್ಲ, ಗೌರವ, ಭಕ್ತಿ, ಪ್ರೀತಿ, ವಿಶ್ವಾಸಗಳಿಂದ. ಆದರೂ ಅಳ್ತಾನೆ. ಕೃಷ್ಣ ಕೇಳಿದ, ಯಾಕೋ ಧರ್ಮರಾಜ ಅಳ್ತಿ ಅಂತ. ಧರ್ಮರಾಜ ಹೇಳಿದ, ನಿನ್ನೆ ಪೇಪರಲ್ಲಿ ಬಂತು, ಇವತ್ತು ಟಿವಿಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಏನು ಅಂತ. ಧರ್ಮರಾಜ ಮೋಸದಿಂದ ಯುದ್ಧದಲ್ಲಿ ಗೆದ್ದದ್ದು, ಹಾಗಾಗಿ ಪಟ್ಟಾಭಿಷೇಕ, ಮೋಸದ ಪಟ್ಟಾಭಿಷೇಕ. ಅವನಿಗೆ ಜಯ ಆಗಲೇ ಇಲ್ಲ. ಭೀಷ್ಮನನ್ನು ಮೋಸ ಮಾಡಿ ಕೊಂದ, ದ್ರೋಣನನ್ನು ವಂಚನೆಯಿಂದ ಕೊಂದ, ಕರ್ಣನನ್ನು ನಿರ್ದಾಕ್ಷಿಣ್ಯವಾಗಿ ಪಾಪ ಸಮಯ ಯಾಚನೆ ಮಾಡಿದರೂ ಕೊಡದೆ ಅನ್ಯಾಯವಾಗಿ ಕೊಂದ. ಇದೇನು ಶೌರ್ಯ? ಪಾಪದ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಆ ರಕ್ತದ ಓಕುಳಿಯ ಸಿಂಹಾಸನದಲ್ಲಿ ಕೂತ್ರೆ ಇದೇನು ಮಹಾ ಅಂತ ಟಿವಿಯಲ್ಲಿ ತೋರಿಸ್ತಾ ಇದ್ರು ಅಂತ ಅಳ್ತಾ ಇದ್ದೇನೆ ಅಂತ ಹೇಳಿದ. ಕೃಷ್ಣ ಹೇಳಿದಿನ ಪ್ರಾರಬ್ಧ ಮಾರಾಯ ಅಂತ. ಯಾಕಂದರೆ ಯುದ್ಧದಲ್ಲಿ 18 ದಿವಸದ ಯುದ್ಧದಲ್ಲಿ ಜಯ ಗಳಿಸಿ ದೇವರೇ ನಿಂತು ಜಯ ಕೊಡಿಸಿ ಪಟ್ಟಾಭಿಷೇಕ ಮಾಡಿದರೆ ಅಳ್ತಾ ಕೂತಿದ್ದಾನೆ. ಇದಕ್ಕೆ ಏನು ಹೇಳಬೇಕೀಗ ಉತ್ತರ? ಕೃಷ್ಣ ಉತ್ತರ ಹೇಳಬೇಕು. ಭೀಷ್ಮ, ಇದು ಧರ್ಮರಾಜ ಅಳಬೇಡ, ನೀನು ಮಾಡಿದ್ದು ಸರಿ, ಯುದ್ಧದಲ್ಲಿ ಜಯ ಸರಿಯಾಗಿ ಸಿಕ್ಕಿದೆ. ಕೃಷ್ಣ ನೀನು ಮೋಸ ಮಾಡ್ತೀ ಅಂತ ಹೇಳ್ತಾನೆ, ನೀನು ಮುಖಕ್ಕೆ ಸರಿಯಾಗಿ ಮಾತಾಡ್ತೀ ಅಂತ ಹೇಳ್ತಾನೆ ಧರ್ಮರಾಜ. ಯಾಕಂದರೆ ಧರ್ಮರಾಜನನ್ನು ಪ್ಲೀಸ್ ಮಾಡಲಿಕ್ಕೆ ಅಲ್ಲ, ಧರ್ಮರಾಜನನ್ನು ಪ್ಲೀಸ್ ಮಾಡಿ ಕೃಷ್ಣನಿಗಾದರೂ ಆಗಬೇಕಾದ್ದೇನು ಆಲೋಚನೆ ಮಾಡಬೇಕಲ್ಲ, ಅದನ್ನು ಆಲೋಚನೆ ಮಾಡೋದಿಲ್ಲ ಅವನು. ಆದರೂ ಧರ್ಮರಾಜ, ಕೃಷ್ಣ ನನಗೆ ಖುಷಿ ಆಗಲಿ ಅಂತ ನೀನು ಹೇಳ್ತೀಯ ಅಷ್ಟೇ ಹೊರತು ಮೋಸನೇ ಸರಿ ಇಲ್ಲ ಅಂತ ಧರ್ಮರಾಜ ಹೇಳಿದರೆ, ಕೃಷ್ಣ ಭಾರಿ ಜಾಗರೂಕತೆಯಿಂದ ಧರ್ಮರಾಜನನ್ನು ಪಾಂಡವರನ್ನು ಎಲ್ಲ ಸೇರಿಸಿಕೊಂಡು ಭೀಷ್ಮನ ಹತ್ರ ಬರ್ತಾನೆ ಅಂತ. ಯಾಕೆಂದರೆ ಭೀಷ್ಮನ ಹತ್ರನೇ ಕೇಳೋಣ ಅಂತ. ಅಜ್ಜ, ಯುದ್ಧ ಹೇಗೆ ನಡೆದಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಕೇಳೋಣ. ಅವರು ಹೇಳಿ, ಮೋಸದಿಂದ ಕೊಂದಿದ್ದಾರೆ ಧರ್ಮರಾಜರಾದಿಗಳು ಅಂತ ಹೇಳಿ. ಆಗ ಸರಿ, ನೀನು ಅಳುವುದು ಸರಿ. ಒಂದು ವೇಳೆ ಭೀಷ್ಮ ಸರಿ ಇದೆ ಅಂತ ಹೇಳಿದರೆ ಧರ್ಮರಾಜ ಹೇಳಿದ ಆಗ್ಬೋದು ಅಂತ. ಯಾಕೆಂತಂದರೆ ಭೀಷ್ಮ ಪಾಂಡವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದವ ಅಲ್ಲ, ಒಪೋಸಿಷನ್ ಪಾರ್ಟಿಗಳ ಲೀಡರ್ ಅವ. ಆದ್ದರಿಂದ ವಿರುದ್ಧ ಪಕ್ಷದ ನಾಯಕ ಅವ ಹೇಳಿದ್ರೆ ಸರಿಯಾಗಿ ಹೇಳಿರ್ತಾನೆ. ಅಂದರೆ ಭೀಷ್ಮ ಪರಪಕ್ಷಗತತ್ವಾತ್ ಅಂತ ಆಚಾರ್ಯರು ಹೇಳ್ತಾರೆ. ವಿರುದ್ಧ ಪಕ್ಷದ ಮುಖಂಡ ಭೀಷ್ಮ, ಅವನ ಹತ್ರ ಕೇಳೋಣ ಅಂತ. ಇನ್ನು ಯಾರ ಹತ್ರ ಕೇಳಲಿಕ್ಕೆ? ಕರ್ಣನ ಹತ್ರ ಕೇಳಲಿಕ್ಕಾಗುತ್ತಾ? ಅವನು ತರ್ಪಣಗೊಟ್ಟಾಗಿ ಸತ್ತವಾಗಿದ್ದಾನೆ. ದ್ರೋಣರ ಹತ್ರ ಕೇಳುವುದಾ? ಮೇಲೆ ಟಿಕೆಟ್ ತಗೊಂಡು ಹೋಗಿ ಆಗುತ್ತೆ. ಉಳಿದದ್ದು ಯಾರು ಮತ್ತೆ? ಭೀಷ್ಮ ಮಾತ್ರ. ಒಳ್ಳೆಯ ಪ್ರಜ್ಞೆ ಇದೆ ಅವನಿಗೆ, ಕೇಳೋಣ. ಕರ್ಕೊಂಡು ಬಂದರು ಭೀಷ್ಮನ ಎದುರಿಗೆ ಧರ್ಮರಾಜಾದಿಗಳನ್ನು ಕರ್ಕೊಂಡು ಬಂದರೆ ಕೃಷ್ಣ ಕೇಳ್ತಾನೆ. ಭೀಷ್ಮನ ಹತ್ರ ಇದ್ದಾಗ ಧರ್ಮರಾಜನ ಹತ್ರ ಹೇಳ್ತಾನೆ, ಧರ್ಮರಾಜ ನಿಂದೇನು ಪ್ರಶ್ನೆ ಕೇಳು ಭೀಷ್ಮನ ಹತ್ರ ಅಂತ. ಅವ ಹೇಳ್ದ, ಅಜ್ಜನ ಹತ್ರ ಹೋಗಿ ಎಂಥ ಪ್ರಶ್ನೆ ಕೇಳೋದು, ನನ್ನದಾಗಲ್ಲ ಅಂತ ಹೇಳಿದ. ಅಂದು ಏನು ಅನಿಸಿಕೆ ಅಂತಂದರೆ, ನಾನೇ ಹೊಡೆದು, ನಾನೇ ಬೀಳಿಸಿ, ನಾನೇ ಮಲಗುವ ಹಾಗೆ ಮಾಡಿ ಅಜ್ಜ ನೋವಾಯ್ತಾ ಅಂತ ಕೇಳೋದ? ಒಬ್ಬರನ್ನ ಎದುರಲ್ಲಿ ಕೂಡಿಸೋದು, ಅವರಿಗೆ ಬೈಯೋದು, ಆಮೇಲೆ ಕೇಳೋದು ನೀವು ಬೇಜಾರಾಯ್ತಾ ಅಂತ ಕೇಳೋದು. ಹಾಗಾಗುತ್ತೆ ಎಲ್ಲಿಯಾದರೂ. ನಾವೇ ಹೊಡೆದು ಬಡಿದು ನೋಯಿಸಿ ನೋವಾಯ್ತಾ ಅಂತ ಕೇಳಿದ್ರೆ ಇದು ಯಾರಾದರೂ ಒಪ್ತಾರ ಇದನ್ನು? ಈ ವಿಷಯ ಅವನು ಹೇಳ್ತಾನೆ,
ಧರ್ಮರಾಜ ಕೃಷ್ಣನ ಹತ್ರ, ಕೃಷ್ಣ ನನ್ನಿಂದ ಕೇಳಲಿಕ್ಕಾಗೋದಿಲ್ಲ ಅಂತ. ಯಾಕೆಂದರೆ ನಾನೇ ಅವನ ಹತ್ರ ಹೋಗಿ ನಿನ್ನನ್ನು ಕೊಲ್ಲುವ ಗುಟ್ಟು ಯಾವುದು ಅಂತ ನೀನೇ ಹೇಳಿಸಿಕೊಟ್ಟು ನಾನು ಕೇಳಿ, ಭೀಷ್ಮ ಏನು ಮಾಡಿದ್ರೆ ನೀನು ಸಾಯ್ತಿ ಅಂತ ಕೇಳಿದ. ಅವ ಹೇಳಿದ, ಶಿಖಂಡಿ ಅಂತ ನಿಲ್ಲಿಸಿದರೆ ಯುದ್ಧದಿಂದ ಹೋಗ್ತೇನೆ ಅಂತ ಹೇಳಿದ. ಇದು ಮಾಡಿದ್ದು ನಾನೇ ಧರ್ಮರಾಜ. ಒಳಗಿಂದ ಅವನಿಗೇನೆ ನಾನು ತಪ್ಪು ಮಾಡಿದೆ ಅಂತ ಅನಿಸಿಕೊಂಡಿದೆ. ಹಾಗಾಗಿ ಧರ್ಮರಾಜ ಹೇಳಿದ, ನಾನು ಅಜ್ಜನ ಹತ್ರ ಕೇಳಲಿಕ್ಕಾಗೋದಿಲ್ಲ. ಇನ್ನು ಯಾರು ಕೇಳೋದು? ಕೃಷ್ಣ ಹೇಳಿದ, ನೀನು ಸುಮ್ಮನೆ ಕೊಡು, ನಾನು ಅಜ್ಜನ ಹತ್ರ ಹೇಳಿಸ್ತೇನೆ. ನೀನು ಗಟ್ಟಿ ಹೇಳಿದರೆ ಪುನಃ ಏನೋ ಆಗಿಬಿಡುತ್ತೆ. ಇದು ಧರ್ಮರಾಜ ತಪ್ಪು ಅಂತ ಹೇಳ್ದ, ಕೃಷ್ಣ ಸರಿ ಅಂತ ಹೇಳ, ನಾನು ಕೇಳ್ತೇನೆ ಅಂತ ಕೃಷ್ಣ ಭೀಷ್ಮನ ಹತ್ರ ಮಾತಾಡಿಸ್ತಾನೆ. ಭೀಷ್ಮ, ಮೊಮ್ಮಕ್ಕಳು ಬಂದಿದ್ದಾರೆ, ನಿನ್ನ ಹತ್ರ ಹಿತಚಿಂತನೆ ಕೇಳಲಿಕ್ಕೆ ಬಂದಿದ್ದಾರೆ, ಒಳ್ಳೆಯ ಉಪದೇಶ ಕೇಳಲಿಕ್ಕೆ ಬಂದಿದ್ದಾರೆ, ಒಳ್ಳೆಯ ಸಂದೇಶ ಕೊಡು ಅಂತ ಕೃಷ್ಣ ಭೀಷ್ಮನ ಹತ್ರ ಹೇಳ್ತಾನೆ. ಭೀಷ್ಮ ಹೇಳಿದ, ಕೃಷ್ಣ ಪ್ರವಚನಕಾರ ನೀನು, ಯುದ್ಧದ ಮಧ್ಯದಲ್ಲಿ ಮೈಕೈಲ್ಲದೆ ಉಪನ್ಯಾಸ ಮಾಡಿದವ ನೀನು, ಪ್ರವಚನಕಾರ ಅಂದರೆ ನೀನು, ನಿನ್ನ ಮುಂದೆ ನಂದೆಂಥದ್ದು ಪ್ರವಚನ, ಅದಾಗಲ್ಲ ಅಂತ ಹೇಳಿದ. ನಾನು ಪ್ರವಚನ ಮಾಡೋದಿಲ್ಲ, ನನಗೆ ಬರುವುದಿಲ್ಲ. ಏನಿದ್ರೂ ಕೃಷ್ಣ ಇಲ್ಲದಿದ್ದಾಗ ಮಾತ್ರ, ಯಾರು ಇಲ್ಲಿದ್ರೆ ನಂದೇ ಪ್ರವಚನ, ನೀನು ಇದ್ದರೆ ತೆಪ್ಪಗೆ ಕೊಡೋದಷ್ಟೆ, ನಾನು ಆಗೋಲ್ಲ. ಕೃಷ್ಣ ಹೇಳಿದ, ಇದೆಂತ ಕತೆ, ಧರ್ಮರಾಜನ ಹತ್ರ ಪ್ರಶ್ನೆ ಕೇಳು ಅಂದರೆ ನನ್ನಿಂದ ಕೇಳಲಿಕ್ಕಾಗೋದಿಲ್ಲ, ಕೃಷ್ಣ ನೀನೇ ಕೇಳು ಅಂತ ಹೇಳ್ತಾರೆ. ಭೀಷ್ಮನ ಹತ್ರ ಬಗ್ಗೆ ಉಪನ್ಯಾಸ ಮಾಡು, ಪ್ರವಚನ ಮಾಡು, ಹೇಳು ಧರ್ಮದ ಬಗ್ಗೆ ಅಂತಂದರೆ ಕೃಷ್ಣ ನನ್ನಿಂದ ಆಗೋದಿಲ್ಲ, ನೀನೇ ಮಾಡು ಅಂತ. ಏನು ಮಾಡಬೇಕು ಕೃಷ್ಣ? ಅಲ್ಲಿ ಹೋಗಿ ಧರ್ಮರಾಜನ ಹತ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಕೃಷ್ಣ, ಭೀಷ್ಮನ ಉತ್ತರವನ್ನೂ ಕೃಷ್ಣ ಕೊಡಬೇಕು. ಏಕಪಾತ್ರ ಅಭಿನಯ ಅಂತ ಹೇಳ್ತಾನೆ. ಕೃಷ್ಣ ಭೀಷ್ಮರ ನಾಲಗೆಯಲ್ಲಿ ಹೋಗಿ ನಿಂತು ಭೀಷ್ಮರ ನಾಲಗೆಯಲ್ಲಿ ಧರ್ಮ ಸಂದೇಶವನ್ನು ಕೊಡ್ತಾನೆ. ಅದೇ ಅನುಶಾಸನ ಪರ್ವ, ಅದೇ ಶಾಂತಿ ಪರ್ವ, ಮಹಾಭಾರತದ ದೊಡ್ಡ 2 ಪರ್ವಗಳು, ದಾಖಲೆಗಳು. ಅದು ಯಾರ್ದು ಅಂದರೆ ಭೀಷ್ಮರದು. ಪೇಪರಲ್ಲಿ ಬಂದದ್ದು, ಮಾಧ್ಯಮದಲ್ಲಿ ಬಂದದ್ದು ಭೀಷ್ಮ ಉವಾಚ ಅಂತ. ಆದರೆ ಭೀಷ್ಮ ಉವಾಚ ಅಲ್ಲ, ಭೀಷ್ಮನ ಒಳಗೆ ನಿಂತ ಮಹಾಭೀಷ್ಮ ಕೃಷ್ಣನ ಉವಾಚ. ಕೃಷ್ಣನೇ ಧರ್ಮರಾಜನ ಒಳಗೆ ನಿಂತು ಕೃಷ್ಣನೇ ಪ್ರಶ್ನೆ ಕೇಳಿತ್ತು, ಭೀಷ್ಮನ ಒಳಗೆ ನಿಂತು ಉತ್ತರ ಕೊಟ್ಟದ್ದು ಕೃಷ್ಣನೇ. ಪ್ರಶ್ನೆ ಕೇಳಲಿಕ್ಕೆ ಧರ್ಮರಾಜನಿಗೆ ಗೊತ್ತಿಲ್ಲ, ಉತ್ತರ ಕೊಡಲಿಕ್ಕೆ ಭೀಷ್ಮನಿಗೆ ಬರಲಿಲ್ಲ. ಇದೇನಿದು? ನರ್ರತೆ ತತ್ಕ್ರಿಯತೆ ಕಿಂಚನಾರೆ, ಇದನ್ನು ಹೇಳಿದ್ದು ಬ್ರಹ್ಮಾದಿ ದೇವತೆಗಳು ಕೃಷ್ಣನ ಹತ್ರ. ನಿಹಿತಂಚ ಸತ್ಯೇ, ನೀನೇ ಹೋಗಿ ನಿಂತು ಎಲ್ಲವನ್ನೂ ಮಾಡಿಸುವವ ನೀನು. ಧರ್ಮರಾಜನಲ್ಲಿ ನಿಹಿತ, ಅಲ್ಲಿ ಹೋಗಿ ನೀನು ಕೂತಿ ಪ್ರಶ್ನೆ ಕೇಳಿಸಿ, ಭೀಷ್ಮನ ನಲಗೆಯಲ್ಲಿ ನಿಂತು ಅದನ್ನೇ ರಂಗಸ್ಥಳ ಅಂತ ಮಾಡಿ ಅದರಲ್ಲಿ ವಾಗ್ದೇವತೆ ಕುಣಿಯುವ ಹಾಗೆ ಮಾಡಿದ್ದು ನೀನೇ. ನಿಹಿತಂಚ ಸತ್ಯೇ ಅಂತ ಸತ್ಯನಾದ ಭೀಷ್ಮನಲ್ಲಿ, ಭೀಷ್ಮನ ನುಡಿಯಲ್ಲಿ ಮಾತಾಡಿದ್ದು ನೀನೇ. ನಿಹಿತಂಚ ಸತ್ಯೇ ಅಂತ. ನಮ್ಮಲ್ಲೆಲ್ಲ ವೈದಿಕ ಸಂಪ್ರದಾಯ, ನಮ್ಮಲ್ಲಿ ದೇವರ ಪೂಜೆ ಮಾಡಬೇಕಾದ್ರೆ, ಏನೇ ಒಂದು ವಿಧಿವಿಧಾನಗಳನ್ನು ಮಾಡಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ವಿಧಾನಗಳನ್ನು ಪ್ರಾರಂಭ ಮಾಡೋದು. ದೇವರ ಹತ್ರ ಹೇಳಲಿಕ್ಕುಂಟು, ನರತೆ ತತ್ಕ್ರಿಯತೆ ಕಿಂಚನಾರೆ ಅಂತ, ನನಗೇನು ಮಾಡಲಿಕ್ಕೆ ಬರುವುದಿಲ್ಲ. ಪೂಜೆ ಚಿತ್ರಮರ್ಚ, ನಿನ್ನ ಪೂಜೆಯನ್ನು ನೀನೇ ಮಾಡೋ. ಒಂದು ರೀತಿಯಲ್ಲಿ ಅದ್ವೈತ ಇದು, ಕ್ರಿಯಾದ್ವೈತ, ಸ್ವತಂತ್ರನಾದ ಭಗವಂತನ ಅದ್ವೈತ. ಅಂದರೆ ದೇವರ ಪೂಜೆ ಯಾರು ಮಾಡಬೇಕು? ದೇವರ ಹತ್ರ ಹೇಳೋದು ನೀನೇ ಮಾಡು ಅಂತ. ಗಟ್ಟಿ ಹೇಳಲಿಕ್ಕೆ ಭಯ. ನಾಳಿಂದ ಎಲ್ಲರೂ ಶುರು ಮಾಡ್ತಾರೆ, ಸ್ವಾಮಿಯರು ಹೇಳಿದ್ದಾರೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತೆ, ದೇವರೇ ಮಾಡಬೇಕಂತೆ ಪೂಜೆ ಅಂತ. ಇನ್ನು ದೇವರ ಪೂಜೆ ಮಾಡಿಕೊಂಡು ಕೊಡಬೇಕಾದ ಪ್ರಸಂಗ. ಅದರ ಅರ್ಥ ದೇವರು ಪೂಜೆ ಮಾಡೋದು ಅಂತಂದರೆ ನನ್ನ ಒಳಗೆ ನಿಂತು, ನನ್ನ ಮನಸ್ಸಲ್ಲಿ ನಿಂತು, ಮನಸ್ಸು ಭಗವಂತನ ಕಡೆಗೆ ಹರಿಯುವ ಹಾಗೆ ಮಾಡಲಿ. ನನ್ನ ನಾಲಿಗೆಯಲ್ಲಿ ನಿಂತು ಅದು ಮಂತ್ರ ಹೇಳುವ ಹಾಗೆ ಮಾಡಲಿ. ನನ್ನ ಕೈಯಲ್ಲಿ ನಿಂತು ಅರ್ಘ್ಯ ಪಾದ್ಯ ಅಭಿಷೇಕ ಮಾಡಿಸಿಕೊಂಡು ಎಲ್ಲ ನೈವೇದ್ಯ ಸಮರ್ಪಣೆ ಆರತಿ ಎಲ್ಲ ಮಾಡಿಸಿಕೊಳ್ಳಿ, ಎಲ್ಲ ಅರ್ಚನೆ ಅವನು ಸ್ವೀಕಾರ ಮಾಡಲಿ ಅಂತ ನನ್ನ ಒಳಗೆ ನಿಂತು ಭಗವಂತ ಮಾಡಿಸಲಿ. ಯಾಕೆಂತಂದರೆ ಅವನ ಒಳಗೆ ನಿಲ್ಲಿಲ್ಲ ಅಂತಾದರೆ ನಮ್ಮ ಮನಸ್ಸು ನಿಲ್ಲೋದಿಲ್ಲ, ನನ್ನ ಇಂದ್ರಿಯಗಳು ನಿಲ್ಲುವುದಿಲ್ಲ. ಆದ್ದರಿಂದ ಗಣಪತಿ ಅಂತ ಸ್ತೋತ್ರ ಮಾಡಬೇಕಲ್ಲಿ. ನಮ್ಮ ಇಂದ್ರಿಯ ಗಣದಲ್ಲಿ ಕೂತ್ಕೊಂಡು ಅಷ್ಟನ್ನೂ ನಿಯಂತ್ರಣೆ ಮಾಡಬೇಕು. ಒಬ್ಬೊಬ್ಬರನ್ನು ನಿಯಂತ್ರಣೆ ಮಾಡೋದೇ ಕಷ್ಟ. ಒಂದು ಮನೆಯಲ್ಲಿ ಚಿಕ್ಕ ಪುಟಾಣಿಗಳಿರ್ತಾರೆ, ಒಂದು 10 ಪುಟಾಣಿಗಳಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಆಚೆ ಬರ್ತದೆ, ಒಂದು ಈಚೆ ಬರ್ತದೆ, ಯದ್ವಾದದ್ವಾ ಬರ್ತದೆ. ಒಂದಕ್ಕೆ ಬೇದರೆ ಇನ್ನೊಂದಕ್ಕೆ ಖುಷಿ, ಅದು ಮತ್ತೆ ಬರ್ತಾ ಇದೆ.
ಕೋತಿಯ ಹಾಗೆ, ಮರ್ಕಟನ ಹಾಗೆ. ನಾವು ಕಣ್ಣು ನೋಡ್ತಾ ಇರುವಂದರೆ ಕಿವಿಯಲ್ಲಿಯೋ ಹೋಗ್ತದೆ, ಕಿವಿ ಕೇಳ್ತಾ ಇರುವಂದರೆ ನಾಲಿಗೆ ಏನೋ ಮಾತಾಡ್ತಾ ಇರ್ತದೆ, ಪಕ್ಕದಲ್ಲಿ ನಾವು ಮಂತ್ರ ಹೇಳ್ತಾ ಇರ್ತೇವೆ, ಪಕ್ಕದಲ್ಲಿ ಒಗ್ಗರಣೆ ಆಗ್ತಾ ಇರ್ತೇವೆ. ಬಹಳ ಕಷ್ಟ ಅಂದರೆ ಈ ಚಂಚಲವಾದ ಚಪಲವಾದ ಇಂದ್ರಿಯಗಳು. ಇದನ್ನು ನಿಯಂತ್ರಣೆ ಮಾಡಬೇಕಾಗಿದ್ದರೆ ಭಗವಂತ ಮಾಡಬೇಕು. ನಋತೆ ತತ್ಕ್ರಿಯತೆ ಚಿತ್ರಂ ಅರ್ಚ ಅಂತ ಆ ಮಂತ್ರದ್ರಷ್ಟಾರನಾದ ಋಷಿ ನಮಗೆ ಕೊಟ್ಟ ಚಿಂತನೆ ಅದು. ಇದು ಕೃಷ್ಣದೇವರು ನಿಹಿತಂಚ ಭೀಷ್ಮನ ನಾಲಗೆಯಲ್ಲಿ ನಿಂತು ದಿವ್ಯವಾದಂತಹ ಚಿಂತನೆಯನ್ನು ಕೊಟ್ಟು ಆ ಪ್ರಸಿದ್ಧಿ, ಆ ಪುಣ್ಯ, ಯಶಸ್ಸು ಎಲ್ಲ ಭೀಷ್ಮನಿಗೆ ಕೊಟ್ಟ. ತಾನು ಏನೂ ಇಲ್ಲ ಅನ್ನುವ ರೀತಿಯಲ್ಲಿ ದೂರ ಸರಿದು ನಿಂತ. ಇದು ದೇವರದು ವಿಚಿತ್ರವಾದ ಸಾಮರ್ಥ್ಯ. ಇದನ್ನು ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ. ನಿಹಿತಂಚ ಸತ್ಯೇ, ಸತ್ಯದಲ್ಲಿ ನಿಹಿತನಾದವ ನೀನು ಅಂತ ಸ್ತೋತ್ರ ಮಾಡಿದ್ದಾರೆ. ಇದು ನಾವು ನಿತ್ಯ ಚಿಂತನೆ ಮಾಡಬೇಕಾದ್ದು. ಅಂತಹ ಭೀಷ್ಮರ ಒಳಗೆ ಪ್ರವಚನ ನಡೀಬೇಕಾದ್ರೆ ಭಗವಂತನೇ ನಿಂತು ನಡೆಸಿದ ಅಂತಂದರೆ, ನಮ್ಮಲ್ಲಿ ಏನಾದರೂ ಒಳ್ಳೆ ಕೆಲಸ ಆಯಿತು ಅಂತಂದರೆ ದೇವರು ಮಾಡಿಸಿದ ಅಂತ ಚಿಂತನೆ ಮಾಡಬೇಕೇ ಹೊರತು ನಾನು ಅಂತ ಅಹಂಕಾರದಿಂದ ಬೀಗಬಾರದು. ಯಾಕೆಂತಂದರೆ ಹಾಗೆ ಬೀಗಿದ್ರೆ ಮರುಕ್ಷಣದಲ್ಲಿ ಬಾಗಬೇಕಾದ ದುರಂತ ತಪ್ಪುವುದಿಲ್ಲ ಅನ್ನುವುದನ್ನು ಬ್ರಹ್ಮಾದಿ ದೇವತೆಗಳು ಮೊದಲೇ ದೇವರಿಗೆ ಬಾಗಿ ತೋರಿಸ್ತಾರೆ ಅಂತೆ. ನಿಹಿತಂಚ ಸತ್ಯೇ, ಸತ್ಯೇ ಅಂದರೆ ಒಳ್ಳೆಯ ವ್ಯಕ್ತಿ, ಜ್ಞಾನಾನಂದಮಯನಾದ ಸದ್ವ್ಯಕ್ತಿ ಅಂದರೆ ಭೀಷ್ಮ ಧರ್ಮರಾಜ ಅವರ ಒಳಗೆ ನಿಂತು ಪ್ರಶ್ನೋತ್ತರ ರೂಪದಲ್ಲಿ ಇಡೀ ಜಗತ್ತಿಗೆ ಕಲ್ಯಾಣ ಸಂದೇಶವನ್ನು ಕೊಡುವುದರ ಮೂಲಕ ನಾನು ಸತ್ಯ ಪ್ರಪಂಚದಲ್ಲಿ, ಸತ್ವ ಸಂಪನ್ನವಾದ ಪ್ರಪಂಚದಲ್ಲಿ ನಾನು ನಿಹಿತ ಅಂತ ತೋರಿಸ್ತಾರೆ. ನಾವು ತ್ರಿಸತ್ಯಂ ಎಂಬಲ್ಲಿ ನೋಡಿದ್ದೇವೆ, ಎಲ್ಲ ಕಡೆ ಭಗವಂತ ಇರ್ತಾನೆ ಅಂತ. ಅದಕ್ಕಿಂತ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನದು? ನಿಹಿತಂಚ ಸತ್ಯೇ, ಒಳ್ಳೆಯ ಶಬ್ದ ಇದು. ನಿಹಿತ ಅಂದರೆ ತನ್ನನ್ನು ಇಟ್ಟಿದ್ದಾನೆ ಅಂತ ಅಷ್ಟೇ ಅಲ್ಲ, ಅಲ್ಲಿ ಅದರ ಮುಂದೆ ಸ್ವಲ್ಪ ಹೋಗಬೇಕು. ನಿಹಿತಂಚ, ನಿಹಿತಂಚ ಅಂತಂದರೆ ಅಲ್ಲಿ ಶಬ್ದ ಇದೆ ನೋಡಿ. ನಿಹಿತ ಅಂದರೆ ಸಂಸ್ಕೃತದಲ್ಲಿ ಇಡಲ್ಪಟ್ಟದ್ದು, ತನ್ನನ್ನು ಸ್ಥಾಪನೆ ಮಾಡಿದ್ದಾನೆ ಅಷ್ಟೇ ಅರ್ಥ ಅಲ್ಲ. ನಿಹಿತಂಚ, ಹಿತ ಅಂತ ಒಂದು ಶಬ್ದ ಇದೆ ನೋಡಿ. ನೀ ಅಂತ ಒಂದು ಉಪಸರ್ಗ ಇದೆ ನೋಡಿ. ನಿತರಾಂ ಹಿತಂಚ, ಕೃಷ್ಣ ತನ್ನನ್ನು ಅಲ್ಲಿ ಇಟ್ಟಿದ್ದಾನೆ. ಇಟ್ಟದ್ದು ಅಷ್ಟೇ ಅಲ್ಲ, ಯಾಕೆ ಇಟ್ಟಿದ್ದಾನೆ ಅಂತಂದರೆ ಅದರಿಂದ ಎಲ್ಲಿ ಇದ್ದೇನೆ ಅಲ್ಲಿಯೂ ಹಿತ ಆಗಬೇಕು, ಯಾರಿಗೋಸ್ಕರ ಇದ್ದೇನೆ ಅಲ್ಲಿಯೂ ಹಿತ ಆಗಬೇಕು. ನಿಹಿತಂಚ, ಭಗವಂತ ಧರ್ಮರಾಜನ ಒಳಗೆ ಕೂತದ್ರಿಂದ, ಭೀಷ್ಮನ ರಸನೇಂದ್ರಿಯದಲ್ಲಿ ಕೂತದ್ರಿಂದ ನಿಹಿತಂಚ ನಿತರಾಂ ಹಿತಂಚ, ಇಡೀ ಜಗತ್ತಿಗೆ ಹಿತರೂಪನಾದ ಅಂತ ಅಲ್ವಾ. ಆ ಎರಡು ಪರ್ವಗಳು ನಮಗೆ ಸಿಕ್ಕಿದ್ರಿಂದ ಧರ್ಮ ಸಂದೇಶ. ಇವತ್ತು ನಮ್ಮ ಪ್ರಶ್ನೆಗಳಿಗೆ ಧರ್ಮದ ಬಗ್ಗೆ ಜಿಜ್ಞಾಸೆ ಇದ್ದರೆ ಸಮರ್ಪಕವಾದ ಉತ್ತರ ನೀಡುವ ಎರಡು ಅಪೂರ್ವ ರತ್ನಗಳನ್ನು ಕೊಟ್ಟ ಭಗವಂತ. ಆದ್ದರಿಂದ ಅಲ್ಲಿ ನಿಹಿತಂಚ ಇದ್ದದ್ದಷ್ಟೇ ಅಲ್ಲ, ಅದರಿಂದ ನಿಹಿತಂಚ ಇಡೀ ಜಗತ್ತಿಗೆ ಹಿತ ಆಯಿತು. ಹೇಗೆ ಹಿತ ಆಯಿತು ಅಂತಂದರೆ ನಿಹಿತಂಚ, ಅದಕ್ಕೆ ಇನ್ನೊಂದು ಅರ್ಥ. ಹಿ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ, ಹಿಗತೌ. ಹಿತ ಅಂದರೆ ಜ್ಞಾನಂ ತನವತಿ. ಎಂಥ ಜ್ಞಾನ? ನೀ ಅಂದರೆ ಒಳ್ಳೆಯ ಜ್ಞಾನವನ್ನು ಕೊಟ್ಟ ಅಂತ. ನಿತರಾಂ ಹಿತಂ ನಿತರಾಂ ಹಿಂ ಅಂದರೆ ಹಿಗತೌ, ಅವಗತ್ಯರ್ಥಕ, ಜ್ಞಾನಾರ್ಥಕ, ಒಳ್ಳೆಯ ಜ್ಞಾನವನ್ನು ಕೊಟ್ಟ, ಅದರಿಂದ ಹಿತವನ್ನು ಕೊಟ್ಟ ಅಂತ. ದೇವರು ಒಳಗೆ ಕೂತು ಭೀಷ್ಮನ ನಾಲಗೆಯಲ್ಲಿ ನಿಂತು ಒಳ್ಳೆಯ ಧರ್ಮ ಪ್ರವಚನವನ್ನು ಮಾಡಿಸಿ ಅದರಿಂದ ಒಳ್ಳೆಯ ಹಿತಂ, ಒಳ್ಳೆಯ ಒಳ್ಳೆಯ ಜ್ಞಾನವನ್ನು, ನಿಶ್ಚಯಾತ್ಮಕ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಹಿತವನ್ನು ಮಾಡಿದ ಸಾಮರ್ಥ್ಯ ಅದು ಭಗವಂತನದ್ದು ಅಂತ ಮುಂದೆ ಆಗುವ ಘಟನೆಯನ್ನು ಬ್ರಹ್ಮಾದಿ ದೇವತೆಗಳು ಮೊದಲೇ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ನಿನ್ನಿಂದ ಇಷ್ಟು ಕೆಲಸ ಆಗಬೇಕು ಅನ್ನುವ ಪ್ರಾರ್ಥನೆ ಅದರಲ್ಲಿ ತುಂಬಿಕೊಂಡಿತ್ತು ಅಂತ. ಇಂತಹ ದೃಷ್ಟಾಂತಗಳು ಹತ್ತಾರು ಇದೆ. ಇನ್ನೊಂದು ಉದಾಹರಣೆ ನಿಮಗೆ ಹೇಳಬೇಕು ಅಂತಂದರೆ, ಭಾಗವತದ ಸ್ಫೂರ್ತಿ ಪರೀಕ್ಷಿತ್ ರಾಜ. ಪರೀಕ್ಷಿತ್ ರಾಜರು ಅವರ ಕಥೆ ಏನು ಅಂತಂದರೆ ಹೆಸರೇ ಹೇಳುತ್ತೆ. ಒಂದು ಪರೀಕ್ಷಿತ್ ಅಂತ. ಪರೀಕ್ಷಿತ್ ಅಂತಂದರೆ ಪರೀಕ್ಷೆ ಮಾಡುವವ ಅಂತ ಒಂದು ಅರ್ಥ. ಪರೀಕ್ಷೆ ಮಾಡಿದ ಅಂತೆ, ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು. ಜನ ಹೇಳ್ತಾರೆ ಸಾಯುವ ಕಾಲಕ್ಕೆ ಗಂಗಾ ತೀರದಲ್ಲಿರುವಾಗ ಆ ಶೃಂಗಿಯ ಶಾಪ ತಕ್ಷಕ ಕಚ್ಚಿ ಸಾಯ್ತಿ ಅಂತ 7ನೇ ದಿನದಲ್ಲಿ ಅಂತ. ಹಾಗಾಗಿ ಪ್ರವಚನ ಮಾಡ್ತಾ ಇದ್ರು ಶುಕಾಚಾರ್ಯರು. ಇವ ಆಚೆ ಈಚೆ ನೋಡೋದು, ಎಲ್ಲಿ ಹಾವು ಬರುತ್ತೆ ಎಲ್ಲಿ ತಕ್ಷಕ ಬರುತ್ತೆ ಅಂತ. ಪರೀಕ್ಷೆ ಮಾಡ್ತಲೇ ಇದ್ದ ಅಂತ.
ತಪ್ಪು ಅಂತ ಹೇಳ್ತಾರೆ. ಯಾಕೆಂದರೆ ಪರೀಕ್ಷೆ ಮಾಡಲಿಲ್ಲ ಅವನು. ಯಾಕೆ ಅಂತಂದರೆ ಅವನು ಶುಕಾಚಾರ್ಯರು ಅಂದರೆ ರುದ್ರದೇವರ ಅವತಾರ. ಒಂದು ರೂಪದಿಂದ ಅವರು ಉಪದೇಶ ಮಾಡಿದರೆ ಒಂದು ರೂಪದಿಂದ ಮನೋನಿಯಾಮಕರಾಗಿ ಪರೀಕ್ಷಿತನ ಮನಸ್ಸಲ್ಲಿ ಕೂತೋದು. ಹಾಗಾಗಿ ಅಲ್ಲಾಡಲಿಲ್ಲ ಪರೀಕ್ಷಿತನ ಮನಸ್ಸು. ಸಾಮಾನ್ಯವಾಗಿ ಅಂತಹ ಅಖಂಡ ಪ್ರವಚನ ನಡೆದರೆ ಮನಸ್ಸು ಯದ್ವಾ ತದ್ವಾ ಆಗಬೇಕಿತ್ತು, ಹುಚ್ಚು ಹಿಡಿಯಬೇಕಿತ್ತು. ಒಂದು ಅರ್ಧ ಗಂಟೆ ಕೇಳಿದ್ರೇ ನಮಗೆ ತಲೆ ತಿರುಗಿ ಹೋಗ್ತದೆ ಎಂಥದ್ದು ಅಂತ. ಅದೊಂದು 7 ದಿವಸ ಅಖಂಡ ಅಹೋರಾತ್ರ ಒಂದು ಕ್ಷಣನೂ ಬಿಡದೆ ಶುಕಾಚಾರ್ಯರ ಆ ಜ್ಞಾನದ ಗಂಗೆ ಹರಿದರೆ ಅದನ್ನು ತಡ್ಕೊಳ್ಬೇಕಾದ ಶಕ್ತಿ ಅದು ಪರೀಕ್ಷಿತ್ನಲ್ಲಿ ಇದೆ ಅಂತಂದರೆ ಒಂದು ರೂಪದಿಂದ ರುದ್ರದೇವರು ಅವನ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಅದನ್ನು ಹಿಡಿದ್ರಂತೆ. ಹೇಗೆ ಭಗೀರಥ ಪ್ರಾರ್ಥನೆ ಮಾಡಿದಾಗ ಭಾಗೀರಥಿ ಬಂದರೆ ಭೂಮಿಗೆ ಬೀಳುವ ಆ ಪೆಟ್ಟನ್ನು ತಪ್ಪಿಸ್ಲಿಕ್ಕೋಸ್ಕರ ರುದ್ರದೇವರು ತನ್ನ ಜಟೆಯಲ್ಲಿ ಅದನ್ನು ಅಷ್ಟನ್ನು ಸಂಗ್ರಹ ಮಾಡಿದರು. ಅದೇ ಶುಕಾಚಾರ್ಯರ ಆ ವಾಗ್ಗಂಗೆಯನ್ನು ಪರೀಕ್ಷಿತನ ಮನಸ್ಸಿನೊಳಗೆ ಕೂತು ಶುಕಾಚಾರ್ಯರು ರುದ್ರದೇವರು ಅಷ್ಟನ್ನು ಸಂಗ್ರಹಿಸಿಕೊಂಡ್ರು ಅಂತ ಭಾಗವತ ಹೇಳ್ತದೆ. ಹಾಗಾಗಿ ಪರೀಕ್ಷಿತ್ ಅಂದರೆ ಅದನ್ನಲ್ಲ, ಪರಿತಃ ಭಗವಂತಂ ಈಕ್ಷತೆ ಅಂತ. ಎಲ್ಲಿ ಅಂತ ಅಂದರೆ ಅಶ್ವತ್ಥಾಮರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ, ಅವ್ರದ್ದು ಉದ್ದೇಶನೇ ಹಾಗೆ, ಪಾಂಡವರ ಸಂತತಿಯೇ ಇಲ್ಲ ಅಂತ ಮಾಡಬೇಕು ಅಂತ. ಇದು ಸಂಹಾರ ದೇವತೆಯ ಸಂಕಲ್ಪ. ಆ ಬ್ರಹ್ಮಾಸ್ತ್ರ ಅದನ್ನು ಪಾಂಡವರ ಸಂತತಿಯ ಮೇಲೇ ಪ್ರಯೋಗ ಮಾಡ್ತಾನೆ. ಕೃಷ್ಣ ರಕ್ಷಣೆಗೋಸ್ಕರ ಉತ್ತರೆಯ ಗರ್ಭದ ಒಳಗೆ ಪ್ರವೇಶ ಮಾಡ್ತಾನೆ. ಉತ್ತರೆ ಅಂದರೆ ಅಭಿಮನ್ಯುವಿನ ಮಡದಿ, ಪರೀಕ್ಷಿತನ ಅಮ್ಮ. ಆ ಉದರದ ಒಳಗೆ ಪ್ರವೇಶ ಮಾಡ್ತಾನೆ. ಅಭಿಮನ್ಯು ಯುದ್ಧದಲ್ಲಿ ಸಾಯುವಾಗ ಉತ್ತರೆ ಗರ್ಭಿಣಿ, ಪರೀಕ್ಷಿತ್ ಒಳಗೆ ಪ್ರವೇಶ ಮಾಡಿದ್ದ. ಅದಕ್ಕೆ ಸಾಲದ್ದು ಅನ್ನೋದಕ್ಕೆ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭಕ್ಕೆ ಹಾಕ್ತಾರೆ ಅಂತ. ಬ್ರಹ್ಮಾಸ್ತ್ರ ಅಂತಂದರೆ ಅದಕ್ಕೆ ಸರಿಸಾಟಿಯಾದ ಅಸ್ತ್ರ ಮತ್ತೊಂದಿಲ್ಲ. ಎಂಥವರೂ ತಲೆ ತಗ್ಗಿಸಲೇಬೇಕು. ಅದು ಉರಿಸುವ, ದಹನ ಮಾಡುವ, ಬೂದಿ ಮಾಡುವ ಶಕ್ತಿ ಆ ಬ್ರಹ್ಮಾಸ್ತ್ರಕ್ಕಿದೆ. ಇವತ್ತಿನ ಎಂಥ ಬಾಂಬ್ಗಳೂ ಲೆಕ್ಕ ಅಲ್ಲ ಆ ಬ್ರಹ್ಮಾಸ್ತ್ರದ ಮುಂದೆ. ಏನು ಬ್ರಹ್ಮಾಸ್ತ್ರ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಗಾಯತ್ರಿ ತತ್ರ ಮಂತ್ರೋ ಯತ್ ಅಂತ. ಗಾಯತ್ರಿಯೇ ಬ್ರಹ್ಮಾಸ್ತ್ರ ಅಂತಂದರೆ ಅದನ್ನು ಹೇಳುವ ಅಧಿಕಾರ ಪಡೆದಂತಹ ಒಬ್ಬ ಸಾಧಕ ಅದನ್ನು ಸಿದ್ಧಿ ಮಾಡಿಕೊಂಡು ಆ ಗಾಯತ್ರಿ ಮಂತ್ರವನ್ನು ಹೇಳಿದರೆ ಅವನು ಏನು ಹೇಳ್ತಾನೆ ಅದು ಅಕ್ಷರಶಃ ಆಗುತ್ತೆ ಅಂತ, ಸತ್ಯ ಆಗ್ತದೆ ಅಂತ. ಅಂದರೆ ಅಷ್ಟು ಮನಪೂರ್ವಕವಾಗಿ ಅದನ್ನು ಸಿದ್ಧಿ ಮಾಡಿಕೊಂಡಿರತಕ್ಕಂತಹ ಒಬ್ಬ ಅಧಿಕಾರಿ ಬ್ರಾಹ್ಮಣ ಆ ಮಂತ್ರವನ್ನು ಹೇಳಿದರೆ ಅದು ಕೂಡಲೇ ಫಲಿಸ್ತದೆ ಅಂತ. ಅದು ಹಿಂದೆ ಮುಂದೆ ನೋಡಬೇಕಾದ್ದೇನಿಲ್ಲ. ಶೃಂಗಿ ಶಾಪ ಕೊಟ್ಟ 7ನೇ ದಿವಸದಲ್ಲಿ ತಕ್ಷಕ ಗಚ್ಚಿ ಸತ್ತು ಹೋಗಬೇಕು ಅಂತ. ಹಾಗೆ ಆಯಿತು ನೋಡಿ. ಇದು ಗಾಯತ್ರಿ ಮಂತ್ರದ ಪ್ರಭಾವ. ನಮ್ಗೆ ಗೊತ್ತಿಲ್ಲ. ಆ ಗಾಯತ್ರಿ ಮಂತ್ರವನ್ನು ಅದರ ಮಹತ್ವವನ್ನು ತಿಳ್ಕೊಳ್ಳದೆ ಉಪೇಕ್ಷೆ ಮಾಡ್ತೇವೆ, ಏನೇನೇನೋ ಮಾಡ್ತೇವೆ. ನಮ್ದು ಏನು ಅಂದರೆ ನಾವು ಬ್ರಾಹ್ಮಣರು ಅಂತ ಹೇಳ್ತೇವೆ. ಜಪ ಮಾಡಿ, ಗಾಯತ್ರಿ ಜಪ ಮಾಡಿ, ವೇದಮಂತ್ರ ಕಲೀರಿ. ಅದು ಯಾರಿಗೆ ಬೇಕ್ರಿ ಅಂತ ಕೇಳ್ತೇವೆ. ಹಾಗಾದರೆ ಬೇರೆಯವರು ವೇದ ಓದಲಿ, ಗಾಯತ್ರಿ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ. ಉಳಿದವರಿಗೆ ಅಧಿಕಾರ ಇಲ್ಲ, ಅವರು ಹೇಳಬಾರ್ದು. ನೀವು ಹೇಳ್ತೀರಾ ಅಂದರೆ ನಾವು ಹೇಳೋದಿಲ್ಲ, ನಾನು ಹೇಳೋದಿಲ್ಲ, ನೀವು ಹೇಳಬೇಡಿ. ಎಷ್ಟು ಅನ್ಯಾಯ ನೋಡಿ. ಆ ಮಂತ್ರ ಎಲ್ಲಿ ಹೋಗಬೇಕು? ಆ ದೇವತೆ ನಮಗೆ ಬಂದ ದೊಡ್ಡ ಸಂಪತ್ತು ಅಂದರೆ ಅದು ಅಸ್ತ್ರ. ಅದನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಂಡ್ರೆ ಅದು ನಮಗೆ ಸಿದ್ಧಿಯನ್ನು ಕೊಡತಕ್ಕಂತಹ ಮಂತ್ರ, ಇಷ್ಟ ಕೊಡುವ, ಅನಿಷ್ಟ ನಿವಾರಣೆ ಮಾಡುವ ಶಕ್ತಿ. ಅಂತಹ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮ ಉತ್ತರೆಯ ಗರ್ಭದಲ್ಲಿ ಅದನ್ನು ಪ್ರಕ್ಷೇಪ ಮಾಡಿದರೆ ಒಳಗಿಂದ ಉರಿಲಿಕ್ಕೂ ಶುರುವಾಯಿತಂತೆ ಬ್ರಹ್ಮಾಸ್ತ್ರ. ಉತ್ತರೆಯ ಗರ್ಭ ಸುಡಲಿಕ್ಕೆ ಪ್ರಾರಂಭ ಆಯಿತು. ಒಳಗಿನಿಂದ ಪರೀಕ್ಷಿತ್ ಅದನ್ನು ನೋಡ್ತಾ ಇದ್ದಾನಂತೆ. ಪರಿತಃ ಈಕ್ಷತೆ, ಆ ಅಸ್ತ್ರದ ಸಾಮರ್ಥ್ಯವನ್ನು ನೋಡ್ತಾ ಇದ್ದಂತೆ, ಉರಿತಾ ಇದೆ ಅಂತ. ಇನ್ನೇನು ಪರೀಕ್ಷಿತ್ ಸುಟ್ಟು ಬೂದಿ ಆಗಬೇಕು. ಆವಾಗ ಉತ್ತರೆಯ ಪ್ರಾರ್ಥನೆ, ಅದನ್ನು ಗೌರವಿಸಿ ಭಗವಂತ ಆ ಗರ್ಭದೊಳಗೆ ಪ್ರವೇಶ ಮಾಡಿದ. ಉತ್ತರೆಗೆ ಉತ್ತರ ಕೊಟ್ಟ ಭಗವಂತ. ಉತ್ತರೆಯನ್ನು ದಾಟಿಸಿದ ಸಮಸ್ಯೆಯ ನದಿಯಿಂದ ಒಳಗಿನಿಂದ ಭಗವಂತ ಆ ಬ್ರಹ್ಮಾಸ್ತ್ರವನ್ನು ನಿರ್ವೀರ್ಯವನ್ನಾಗಿ ಮಾಡಿದ. ಪರೀಕ್ಷಿತ್ತನ್ನು ರಕ್ಷಣೆ ಮಾಡಿದ
ದೇವರು ನಿಹಿತಂಚ ಸತ್ಯೇ. ದೇವರು ಆ ಉತ್ತರೆಯ ಗರ್ಭದಲ್ಲಿ ಒಳಗೆ ಪ್ರವೇಶ ಮಾಡಿದ. ನಿಹಿತಂಚ ಒಳಗೆ ಗಟ್ಟಿಯಾಗಿ ನಿಂತ. ಒಂದು ಕಡೆಯಿಂದ ಅಶ್ವತ್ಥಾಮನ ಶತ್ರುಪಕ್ಷದ ಬ್ರಹ್ಮಾಸ್ತ್ರ ಪ್ರಯೋಗ, ಇನ್ನೊಂದು ಕಡೆಯಿಂದ ನಮ್ಮ ದೇವರು. ಇವರಿಗೆ ಸಂಗ್ರಾಮ ನಡೀತಂತೆ. 18 ದಿವಸದ ಯುದ್ಧ ಮುಗಿಯಿತು. ಅಲ್ಲಿ ಕೃಷ್ಣ ಬರೀ ಸಾರಥಿಯಾಗಿ ಯುದ್ಧ ಮಾಡಿಸಿದ್ದು. ತಾನೇನು ಅಸ್ತ್ರ ಹಿಡಿದಿಲ್ಲ, ಶಸ್ತ್ರ ಹಿಡಿದಿಲ್ಲ, ಬರೀ ಕುದುರೆಯ ಹಗ್ಗವನ್ನು ಮಾತ್ರ ಹಿಡಿದು 18 ಅಕ್ಷೋಹಿಣಿ ಸೇನೆಯ ಪರಸ್ಪರ ಬಡಿತಗಳ ಯುದ್ಧ ಅದನ್ನು ಮುಗಿಸಿದ ಭಗವಂತ. ಪಾಂಡವರಿಗೆ ಜಯ ಕೊಟ್ಟ. ಈಗ ಮತ್ತೊಂದು ಚಾಲೆಂಜ್. ಉತ್ತರೆಯ ಗರ್ಭವೇ ರಣಾಂಗಣ ಆಯಿತು, ಅದೇ ಕುರುಕ್ಷೇತ್ರ ಆಯಿತು. ಯಾರಿಗೆ ಯುದ್ಧ? ಅಶ್ವತ್ಥಾಮನ ಅಸ್ತ್ರ ಬ್ರಹ್ಮಾಸ್ತ್ರ, ಅದನಿಗೂ ಪರೀಕ್ಷಿತಿಗೂ ಯುದ್ಧ. ಪರೀಕ್ಷಿತನ ಅಜ್ಜನ ಸಾರಥಿಯಾಗಿ ಕೃಷ್ಣ ಯುದ್ಧ ಮಾಡಿ ಅಜ್ಜನಿಗೆ ಜಯ ಕೊಟ್ಟ ಕೃಷ್ಣ ಮೊಮ್ಮಗನನ್ನು ಕೈ ಬಿಡ್ತಾನ? ಅಪ್ಪನನ್ನು ಕೈ ಬಿಟ್ಟಿದ್ದ, ಮೊಮ್ಮಗನನ್ನು ರಕ್ಷಣೆ ಮಾಡಿದ ಅಂತ. ನಮ್ಮಲ್ಲಿ ಹಾಗೆ ನೋಡಿ, ನಮ್ಮಲ್ಲಿ ನೋಡ್ತೇವೆ ನಾವು, ಒಂದು ಕಾಲದಲ್ಲಿ ಎಂಥ ಮೆರೆದಿರ್ತದೆ ಒಂದು ಮನೆತನ, ಮಧ್ಯದಲ್ಲಿ ಏನಿಲ್ಲ ಸ್ಮಶಾನ, ಆಮೇಲೆ ಮತ್ತೆಷ್ಟು ಮೆರೀತದೆ ಅಂತ. ಹಾಗಾಯ್ತು ನೋಡಿ. ಅಭಿಮನ್ಯುವನ್ನು ಯಾಕೆ ಕೈ ಬಿಟ್ಟ? ದೇವರ ಹತ್ರನೇ ಕೇಳಬೇಕು. ಅಭಿಮನ್ಯುವಿನ ಮಗನನ್ನು ರಕ್ಷಣೆ ಮಾಡಿದ, ಅಜ್ಜನ ಕುದುರೆಯ ಸಾರಥ್ಯ ಮಾಡಿದ ದೇವರು ಮೊಮ್ಮಗನ ಮುಂದೆ ಬಂದು ನಿಂತು ರಕ್ಷಣೆ ಮಾಡುವ ಜವಾಬ್ದಾರಿ ದೇವರು ಹೊತ್ತ ಅಂತೆ. ನಿಹಿತಂಚ ಅವನ ಪಕ್ಕದಲ್ಲಿ ನಿಂತ ಅಂತೆ. ಅಶ್ವತ್ಥಾಮನಿಗೂ ಪರೀಕ್ಷಿತಿಗೂ ಯುದ್ಧ ಅಲ್ಲ, ಅಶ್ವತ್ಥಾಮನಿಗೂ ಕೃಷ್ಣನಿಗೂ ನಡೆದಿರತಕ್ಕಂತಹ ಯುದ್ಧ. ಅಶ್ವತ್ಥಾಮನ ಬ್ರಹ್ಮಾಸ್ತ್ರವನ್ನು ನಿರ್ವೀರ್ಯವನ್ನಾಗಿ ಮಾಡಿದ ಅಂತ ಭಾಗವತ ಹೇಳುತ್ತೆ. ನಿಹಿತಂಚ ಸತ್ಯೇ. ಬ್ರಹ್ಮದೇವರು ಇದನ್ನು ಫೀಲ್ ಹೇಳ್ತಾರೆ, ನೀನು ಉತ್ತರೆಯ ಗರ್ಭದಲ್ಲಿ ಕೂತು ರಕ್ಷಣೆ ಮಾಡುವವ, ನೀನು ನಿಹಿತಂಚ ಸತ್ಯೇ ಅಂತ. ಬ್ರಹ್ಮಾಸ್ತ್ರ ಸುಡುವ ಶಕ್ತಿ ಉಳ್ಳತ್ತು, ಆದರೆ ಅದೇ ಬ್ರಹ್ಮಾಸ್ತ್ರ ಅದು ಸುಡ್ಲಿಲ್ಲ. ಪರೀಕ್ಷಿತನ ಪಾಪವನ್ನು ಸುಟ್ಟಿದಂತೆ, ಪರೀಕ್ಷಿತಿನ ಸಮಸ್ಯೆಯನ್ನು ಸುಟ್ಟಿದಂತೆ. ಬ್ರಹ್ಮಾಸ್ತ್ರದ ಹತ್ರ ಹೇಳಿದಂತೆ, ಕೃಷ್ಣ ನಿನ್ನ ಕೆಲಸ ಆಯ್ತಲ್ಲ, ಸುಡಬೇಕಾದ್ದು ಸುಟ್ಟಾಯ್ತಲ್ಲ, ಹೋಗು ಅಂತ ಕಳಿಸಿಕೊಟ್ಟ. ಇದು ಕೃಷ್ಣ ಮಾಡಿದ ಅನುಗ್ರಹ. ನಿಹಿತಂಚ, ಇದಕ್ಕೆ ಮತ್ತೊಂದು ಅರ್ಥ. ನಿಹಿತಂಚ, ಯಾಕೆ ಕೃಷ್ಣ ಅಲ್ಲಿ ನಿಹಿತನಾದ ಅಂತಂದರೆ, ನಿಹಿತಂಚ ಅವನಿಗೆ ಹಿತ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಒಳಗೆ ಭಗವಂತ ಕೂತ ಪರೀಕ್ಷಿತಿಗೆ ಹಿತವನ್ನು ಮಾಡಿದ, ಅವನಿಗೆ ಅನುಕೂಲ್ಯಗಳನ್ನು ಕಲ್ಪನೆ ಮಾಡಿದ, ಬದುಕಿಸಿದ ಕೃಷ್ಣ. ನಿಹಿತಂಚ ಸತ್ಯೇ. ಅವನು ಪರೀಕ್ಷಿತಂತೆ. ಯಾಕಂದರೆ ಪರಿತಃ ಈಕ್ಷತೆ, ನೋಡುವ ಸೌಭಾಗ್ಯ. ಯಾರಿಗೆ ಇಂತಹ ಸೌಭಾಗ್ಯ ಸಿಗ್ತದೆ? ತಾಯಿಯ ಗರ್ಭದಲ್ಲಿ ಕೂತು ದೇವರನ್ನು ಕಾಣುವ ಸಾಮರ್ಥ್ಯ, ಕಾಣುವ ಶಕ್ತಿ ಕೊಟ್ಟ ನೋಡಿ. ಒಂದು ಕಡೆಯಲ್ಲಿ ಬ್ರಹ್ಮಾಸ್ತ್ರ ಅಂದರೆ ಗಾಯತ್ರಿ ಮಂತ್ರದ ಚಿಂತನೆ, ಮತ್ತೊಂದು ಕಡೆಯಲ್ಲಿ ಕೃಷ್ಣನ ದರ್ಶನ. ಹಾಗಾಗಿ ಪರೀಕ್ಷಿತ್ ನಿಹಿತಂಚ ನಿತರಾಂ ಹಿಂ ಜ್ಞಾನಂ ಸಾಕ್ಷಾತ್ಕಾರಂ ಆತನೋತ್ ನಿಹಿತಂಚ ಅಂದರೆ ದೇವರ ಜ್ಞಾನವನ್ನು ಪಡೆದ. ನಿಹಿತಂಚ ಸತ್ಯೇ ಅಂತ ಬ್ರಹ್ಮದೇವರು ಇದನ್ನು ಸ್ತೋತ್ರ ಮಾಡ್ತಾರೆ. ಹೀಗೆ ಪರೀಕ್ಷಿತ್ ಭಗವಂತನ ಅನುಗ್ರಹದಿಂದ ಉತ್ತರೆಯ ಗರ್ಭದಲ್ಲಿ ಬ್ರಹ್ಮಾಸ್ತ್ರದ ಮಹಾ ಆಪತ್ತಿನ ಸಾಗರದಿಂದ ಪಾರಾದ ಕತೆ ನಿಹಿತಂಚ ಸತ್ಯೇ ಅಂತ. ಈ ಕಥೆಯನ್ನು ನಾವು ನೆನಪಿಸಿಕೊಳ್ಳಬೇಕಂತೆ. ಸಮಸ್ಯೆ ಬಂದಾಗೆಲ್ಲ ಈ ಕಥೆ ನೆನಪಿಸಿಕೊಂಡ್ರೆ ಭಗವಂತ ಪರಿಹಾರ ಮಾಡ್ತಾನೆ. ನಮಗೆ ಆಪತ್ತು ಬಂದಾಗ ದೇವರು ಮರೆತು ಹೋಗಿ ಬಿಡ್ತಾನೆ, ಬೈಯುವುದು ಮಾತ್ರ ಉಳಿದಿರ್ತದೆ. ನಾನು ಆ ಸೇವೆ ಮಾಡಿದ್ದೇನೆ, ಈ ಸೇವೆ ಮಾಡಿದ್ದೇನೆ, ಆದರೆ ಯಾವುದೂ ಸೇವೆ ಆಗಿರಲೇ ಇಲ್ಲ, ಅದೆಲ್ಲ ಖಾಲಿಯಾಗಿರ್ತದೆ. ಆದರೆ ದೇವರ ಸ್ಮರಣೆ ಮಾಡಿ, ಆವಾಗ ದೇವರ ಆಪತ್ತಿನಿಂದ ಪರಿಹಾರ ಮಾಡ್ತಾನೆ. ದೇವರನ್ನು ಬೈಲಿಕ್ಕೆ ಹೋಗಬೇಡಿ, ಅದು ಬೈಲಿಕ್ಕಿರತಕ್ಕ ಅವಕಾಶಗಳಲ್ಲ. ನಿಹಿತಂಚ ಸತ್ಯೇ ಅಂತ. ನಾವಾದರೆ ಏನು ಮಾಡ್ತಿದ್ದೇವೆ ಗೊತ್ತಾ? ಉತ್ತರ ಅಳುವಾಗ ಕೃಷ್ಣ ನೀನಿದ್ದೇನು ಉಪಯೋಗ, ವೇಸ್ಟ್, ದಂಡ ಅಂತ ಬೈತಿದ್ದೆವು. ಹಾಗೆ ಮಾಡಲಿಲ್ಲ ಅವರು. ಒಳಗಿನಿಂದ ಭಗವಂತನನ್ನು ಸ್ತೋತ್ರ ಮಾಡಿದರು. ನಿಹಿತಂಚ, ಭಗವಂತ ಒಳ್ಳೆಯ ಜ್ಞಾನವನ್ನು ಕೊಟ್ಟ, ಸಾಕ್ಷಾತ್ ಜ್ಞಾನವನ್ನು ಕೊಟ್ಟ, ಆಪತ್ತು ಪರಿಹಾರ ಮಾಡಿದ, ಹಿತಕಾರಿಯಾದ ಭಗವಂತ ಪಕ್ಕದಲ್ಲಿ ನಿಂತ. ನಿಹಿತಂಚ ಸತ್ಯೇ. ಉತ್ತರೆಯ ಗರ್ಭದಿಂದ ಹೊರಗೆ ಬಂತು ಮಗು. ಹೊರಗೆ ಬಂದರೆ ಆ ಮಗು ಸತ್ತು ಹುಟ್ಟಿತ್ತಂತೆ. ಅದು ಶವ ಆಗಿತ್ತಂತೆ. ಪತ್ತೆ ಪುನಃ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಮಗು ಸತ್ತಿತು ಅಂತ. ಕೃಷ್ಣ ಹೇಳಿದ, ಅದು ಹೇಗೆ ಸಾಯಿತು, ನಾನು ನೋಡ್ತೇನೆ. ಅವನು ನೋಡಿದ, ಸಾಯಲೇ ಇಲ್ಲ. ಅಲ್ಲ, ಕೃಷ್ಣ ನೋಡಿದರೆ ಸಾಯ್ಲಿಕ್ಕುಂಟ, ಕೃಷ್ಣ ಮುಟ್ಟಿದ್ರೆ ಸಾಯ್ಲಿಕ್ಕುಂಟ, ಕೃಷ್ಣ ಮುಟ್ಟಿದ್ರೆ ಬದುಕಲಿಕ್ಕುಂಟ, ಎರಡೂ ಸರಿ. ಕೃಷ್ಣ ಸಾಯಲಿ ಅಂತ ಚಿಂತನೆ ಮಾಡಿ ನೋಡಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಕೃಷ್ಣ ಬದುಕಲಿ ಅಂತ ಸಂಕಲ್ಪ ಮಾಡಿ ನೋಡಿದ್ರೆ ಸಾಯ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಮೈವೈತೆ ನಿಹತಾ ಪೂರ್ವಮೇವ ಎಂಬಲ್ಲಿ ಹೇಳ್ತಾರೆ. ಅದು ದ್ರೋಣ ಹೇಳ್ತಾನೆ ಅಂತೆ, ಭೀಷ್ಮ ಮಾತಾಡಿಕೊಳ್ತಾರೆ ಅಂತೆ. ಈ ಕೃಷ್ಣ ಗೀತಾ ಪ್ರವಚನ ಮಾಡ್ತಿದ್ದ, ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡ್ತಾ ಇದ್ದ. ದ್ರೋಣ ಭೀಷ್ಮ ಎಲ್ಲ ಮಾತಾಡ್ತಿದ್ರಂತೆ. ಈ ಸಂಪ್ರದಾಯ ಯಾವಾಗಲೂ ಇತ್ತು, ಪ್ರವಚನ ಮಾಡುವಾಗ ಆಡಿಯನ್ಸ್ ಮಾತಾಡೋದು ಎಲ್ಲ ಇತ್ತು, ಆವಾಗಲೂ ಇತ್ತು. ಆವಾಗ ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು ಇರ್ಬೋದು ದ್ರೋಣ ಭೀಷ್ಮ. ಅವರು ಹೇಳ್ತಿದ್ರು, ಕೃಷ್ಣ ಏನೋ ಅರ್ಜುನನಿಗೆ ಕೈ ತೋರಿಸಿ ಹೇಳ್ತಾ ಇದ್ದಾನೆ, ಇವನು ಭೀಷ್ಮ, ಇವನು ದ್ರೋಣ, ಇವನು ಕರ್ಣ, ಇವನು ದುರ್ಯೋಧನ ಅಂತ. ದ್ರೋಣ ಭೀಷ್ಮರು ಮಾತಾಡ್ತಿದ್ರಂತೆ. ಯಾವಾಗ ಕೃಷ್ಣ ಬೊಟ್ಟು ಮಾಡಿ ಇವ ಭೀಷ್ಮ ಅಂತ ಹೇಳಿದ, ಭೀಷ್ಮ ಹೇಳಿದ ನಾನು ಕೃಷ್ಣ ಅರ್ಪಣ, ಕತೆ ಮುಗೀತು ನಂದು ಅಂತ. ದ್ರೋಣನನ್ನು ಬೊಟ್ಟು ಮಾಡಿ ತೋರಿಸಿದಂತೆ ಕೃಷ್ಣ ಅರ್ಜುನನಿಗೆ, ದ್ರೋಣ ಹೇಳ್ದ ನಂದು ಕತೆ ಮುಗಿಯಿತು ಅಂತ. ಕರ್ಣನನ್ನು ಬೊಟ್ಟು ಮಾಡಿ ತೋರಿಸಿದಂತೆ ದ್ರೋಣ ಭೀಷ್ಮನಿಗೆ ಹೇಳಿದಂತೆ, ಕರ್ಣ ಹೋದ ಮುಗೀತ ಒಂದು. ಎಲ್ಲ 11 ಅಕ್ಷೋಹಿಣಿಯನ್ನು ಒಂದೊಂದನ್ನು ಬೊಟ್ಟು ಮಾಡಿ ಅರ್ಜುನ ನಮಗೆ ತೋರಿಸಿದ್ರೆ ಎಲ್ಲರದೂ ಕತೆ ಮುಗಿಯಿತು. ಹೇಳಿದ್ರು ಯುದ್ಧ ಬೇಡ, ಹೋಗುವ ಇಲ್ಲಿಂದ ಅಂತ. ಮಯೈ ವೈತೆ ನಿಹತಾ ಪೂರ್ವಮೇವ ಅಂತ. ಯಾವಾಗ ಕೃಷ್ಣ ನೋಡಿದ ಹೋದ್ರು ಅಂತ ಅರ್ಥ. ಕೃಷ್ಣ ನೋಡಿದ ಬದುಕಿದ್ರು ಅಂತ ಅರ್ಥ. ನಾವು ಕೃಷ್ಣನ ಹತ್ರ ಹೇಳಬೇಕು, ನೀನು ನೋಡಬೇಕು ನೋಡಬಾರ್ದು, ನೀನು ಮುಟ್ಟಬೇಕು ಮುಟ್ಟಬಾರ್ದು ಅಂತ. ಆ ದ್ರೋಣ ಭೀಷ್ಮ ಕರ್ಣ ದುರ್ಯೋಧನ ಅವರನ್ನು ಹೇಗೆ ನೋಡಿದಿ ಹಾಗೆ ನೋಡಬೇಡ ಅಂತ ಹೇಳಬೇಕು. ಅವರ ಒಳಗೆ ನೀನು ಹೇಗೆ ಕೂತಿ ಹಾಗೆ ನನ್ನೊಳಗೆ ಕೂಡಬೇಡ ಅಂತ ಹೇಳಬೇಕು. ಮತ್ತೆ ಹೇಗೆ ಕೂಡಬೇಕು ಅಂದರೆ, ಪರೀಕ್ಷಿತನ್ನು ಹೇಗೆ ನೋಡಿದಿ ಹಾಗೆ ನನ್ನನ್ನು ನೋಡು, ಪರೀಕ್ಷಿತನ ಪಕ್ಕದಲ್ಲಿ ಹೇಗೆ ನಿಂತಿದ್ದಿ ಹಾಗೆ ನನ್ನನ್ನು ಪಕ್ಕದಲ್ಲಿ ನಿಂತು ರಕ್ಷಣೆ ಮಾಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತ. ಹೇಗೆಂದರೆ ನಿಹಿತಂಚ, ಅವನಿಗೆ ಹಿತ ಆಗುವ ಹಾಗೆ, ಅವನಿಗೆ ಜ್ಞಾನ ಬರುವ ಹಾಗೆ ಭಗವಂತ ಅವನ ಪಕ್ಕದಲ್ಲಿ ನಿಂತು ರಕ್ಷಣೆ ಮಾಡಿದ ದೇವರು ಕೃಷ್ಣ. ನಾವು ಆ ಚಿಂತನೆ ಹಾಗೆ ಮಾಡಬೇಕಂತೆ. ನಿಹಿತಂಚ ಸತ್ಯೇ, ಬ್ರಹ್ಮಾದಿ ದೇವತೆಗಳು ಇದನ್ನು ದೇವಕಿಯ ಗರ್ಭದಲ್ಲಿದ್ದ ಕೃಷ್ಣನಿಗೆ ಇದನ್ನು ಒಪ್ಪಿಸುತ್ತಾರೆ. ಈ ಅಶ್ವತ್ಥಾಮರ ಒಂದ್ಸಲ ಕೃಷ್ಣನ ಹತ್ರ ಬಂದ ಅಂತೆ. ಕೃಷ್ಣನ ಹತ್ರ ಬಂದು ಕೃಷ್ಣನ ಹತ್ರ ಕೇಳ್ತಾನೆ ಅಂತೆ, ಕೃಷ್ಣ ಅಂತ. ಆಶ್ಚರ್ಯ ಕೃಷ್ಣನಿಗೆ. ಅಶ್ವತ್ಥಾಮ ಯಾವತ್ತೂ ಕೃಷ್ಣನಿಗೆ ಫೋನ್ ಮಾಡೋದಿಲ್ಲ, ಮಾತಾಡುವ ಕ್ರಮನೇ ಇರಲಿಲ್ಲ ಅಂತ. ಮಾತಾಡ್ತಾನೆ ಅಂತೆ ಅಶ್ವತ್ಥಾಮಾಚಾರ್ಯರು, ಕೃಷ್ಣ ಅಂತ ಕೇಳ್ತಾನೆ. ಇದೇನು ಈ ಹುಡುಗನಿಗೆ ಏನಾಯಿತು, ಯಾಕೆ ಕೃಷ್ಣ ಅಂತ? ಅವನಿಗೆ ಬಾಯಿ ತೆರೆದರೆ ದುರ್ಯೋಧನ ಅಂತ. ಅವನಲ್ಲಿ ದುರ್ಯೋಧನ ಬಿಟ್ಟರೆ ಬೇರೆ ಹೆಸರೇ ಇಲ್ಲ ಅವನಿಗೆ, ಬೇರೆ ಯಾರು ಇಷ್ಟನೂ ಆಗಲಿಲ್ಲ ಅವನಿಗೆ. ಕೃಷ್ಣ ಅಂದರೆ ಆಗೋದಿಲ್ಲ, ಯಾಕೆಂದರೆ ನನ್ನ ಫ್ರೆಂಡ್ ದುರ್ಯೋಧನಿಗೆ ವಿರೋಧಿ, ಆದ್ದರಿಂದ ಕೃಷ್ಣನ ಸಖ್ಯನೇ ಮಾಡುವವ ಅಲ್ಲ ಅಂತ. ಅಶ್ವತ್ಥಾಮ ಕೃಷ್ಣನ ಕರೆದು ಕೃಷ್ಣ ಅಂತ ಕರೆದಂತೆ. ಅದು ಆಶ್ಚರ್ಯ ಆಯಿತು ಕೃಷ್ಣನಿಗೆ. ಅಶ್ವತ್ಥಾಮ ಯಾಕೋ ನನ್ನ ಹೆಸರು ಕರಿತಿ ಅಂತ ಕೇಳಿದಂತೆ. ಕೃಷ್ಣ, ನನಗೊಂದು ಕೆಲಸ ಆಗಬೇಕು ನಿನ್ನಿಂದ, ನನ್ನಿಂದ ನಿನಗೆ. ಕೃಷ್ಣನಿಗೊಂದು ಆಶ್ಚರ್ಯ ಆಯ್ತಂತೆ. ಅಶ್ವತ್ಥಾಮ ಯಾವ ಕೆಲಸನೂ ಕೃಷ್ಣನ ಹತ್ರ ಕೇಳಿದ್ದಿಲ್ಲ. ಏನು ಅಶ್ವತ್ಥಾಮ ಹೇಳೋ, ಕೇಳಲ್ಲ ಅಂತ. ಖಂಡಿತ ಕೇಳೋ ಅಂತ. ಕೊಡ್ತೀಯಾ, ಮಾಡ್ತೀಯಾ? ಮಾಡಿಯೇ ಮಾಡ್ತೇನೆ. ಅಶ್ವತ್ಥಾಮ ಹೇಳಿದ, ನಿನ್ನ ಚಕ್ರ ಕೊಡು ಅಂತ ಕೇಳಿದ ಅಂತ ಕೃಷ್ಣನ ಹತ್ರ. ನಿನ್ನ ಆ ಸುದರ್ಶನ ಚಕ್ರ ನನಗೆ ಕೊಡು ಅಂತ. ಕೃಷ್ಣ ಹೇಳಿದ, ಕೊಡೋದಕ್ಕೆ ಏನು ತೊಂದರೆ ಏನಿಲ್ಲ, ಯಾಕೆ ನಿನಗೇನು ಉಪಯೋಗ ಅಂತ. ಅವ ಹೇಳಿದ, ಒಂದು ಕ್ಷಣ ಆ ಚಕ್ರ ಹಿಡ್ಕೊಂಡು ಈ ಪಾಂಡವರ ತಲೆಯೆಲ್ಲ ಕತ್ತರಿಸಿ ಬಿಡ್ತೇನೆ ಅಂತ ಹೇಳಿದ. ಕೃಷ್ಣ ಕೇಳಿದ, ಅಷ್ಟೇನಾ? ಆಮೇಲೆ ನಿನ್ನ ತಲೆ ಕತ್ತರಿಸ್ತೇನೆ ಅಂತ ಹೇಳಿದಂತೆ. ಎಂಥ ಮೂರ್ಖ ನೋಡಿ. ಕೃಷ್ಣನ ಹತ್ರ ಸುದರ್ಶನ ತೆಕ್ಕೊಂಡು ಪಾಂಡವರ ತಲೆ ಕಡಿದು ಕೃಷ್ಣನ ತಲೆ ಕತ್ತರಿಸಬೇಕು, ಅದಕ್ಕೆ ಸುದರ್ಶನ ಬೇಕು ಅಂತ ಅಶ್ವತ್ಥಾಮ ನೋಡಿ, ಅವನ ದುರ್ದೀಕ್ಷೆ ನೋಡಿ. ಅಂದರೆ ಕೃಷ್ಣನ ಹತ್ರ ಏನು ಕೇಳಿದರೂ ಕೂಡ ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥ ಅಂತ ಅವನ ಸಂಕಲ್ಪ. ಆದರೆ ದುರ್ಯೋಧನಿಗೆ ಖುಷಿ ಆಗಬೇಕು ಅಂತ. ಯಾಕಂದರೆ ಪಾಂಡವರ ತಲೆ ಕತ್ತರಿಸಿ ಕೆಳಗೆ ಬಿದ್ದರೆ, ಕೃಷ್ಣನೇ ಇಲ್ಲ ಅಂತಾದರೆ ದುರ್ಯೋಧನ ಪರ್ಮನೆಂಟ್, ಕಲಿಯುಗ ಅವತ್ತೇ ಪ್ರಾರಂಭ ಆಯಿತು ಅಂತ ಅರ್ಥ. ದುರ್ಯೋಧನ ಅಂದರೆ ಕಲಿ. ಅಂದರೆ ಅವನ ಆ ಸ್ವಾಮಿ ನಿಷ್ಠೆ ನೋಡಿ. ಯಾವ ಪಕ್ಷಕ್ಕೆ ಸೇರಿದ್ದಾನೆ ಆ ಪಕ್ಷ ಕಳಂಕಿತ ಆಗಿರಲಿ, ಅದು ಭ್ರಷ್ಟಾಚಾರದಲ್ಲಿ ಮುಳುಗಿರಲಿ, ಆ ನಿಷ್ಠೆ ನೋಡಿ ಅಶ್ವತ್ಥಾಮಂತ. ವಿಚಿತ್ರ ಅಂತ ಅದರ ಶುಕಾಚಾರ್ಯ ಕಥೆ ಹೇಳ್ತಾರೆ. ಅವರದೇ ಮತ್ತೊಂದು ರೂಪ ಅಶ್ವತ್ಥಾಮನ ರೂಪ. ಕೃಷ್ಣ ಹೇಳ್ದ, ನನ್ನ ತಲೆ ಕತ್ತರಿಸಲಿಕ್ಕೆ ನನ್ನ ಸುದರ್ಶನ ನಿನಗೆ ಬೇಕಾ? ತೆಕೋ ಅಂತ ಹೇಳಿದ. ಕೊಡಲಿಲ್ಲ, ತೆಕೋ ಅಂತ ಹೇಳಿದ. ನಮಗೆ ಸುದರ್ಶನ ತೆಕೊಳ್ಳುವ ಕೆಲಸ ಬೇಡ, ಸುದರ್ಶನವನ್ನು ದೇವರು ಕೈ ಎತ್ತಿ ಕೊಡಬೇಕಂತೆ. ಅಂತಹ ಸುದರ್ಶನ ನಮಗೆ ಬೇಕು. ಅಶ್ವತ್ಥಾಮ ಹೇಳ್ದ, ಆಯಿತು ಇಡು, ನಾನು ತೆಗಿತೇನೆ ಅಂತ ಹೇಳಿದ. ಕೇಳಬೇಕಿತ್ತ ಬೇಡವಾ?
ನನಗೆ ಸುದರ್ಶನ ಕೊಡು, ನನ್ನ ಕೈಯಲ್ಲಿ ಇಡು ಅಂತ ಹೇಳ್ಬೋದಿತ್ತು. ಕೇಳಲಿಲ್ಲ. ಕೃಷ್ಣ ಹೇಳ್ದ, ಇಲ್ಲಿ ಇಡ್ತೇನೆ, ತಗೊಂಡು ಬಿಡು ಅಂತ. ತಗೊಂಡ, ಎತ್ತಲಿಕ್ಕಾಗಲಿಲ್ಲ, ಮುಟ್ಲಿಕ್ಕಾಗಲಿಲ್ಲ ಅಂತ ಹೇಳ್ತದೆ. ಶಿವಧನುಸ್ಸನ್ನು ಭಗವಂತ ಮುಟ್ಟಿದರೆ ತುಂಡಾಯಿತು ಅಂತ ರಾಮಾಯಣ ಹೇಳ್ತದೆ. ಭಾಗವತ ಹೇಳ್ತದೆ, ಕಂಸ ಬಿಲ್ಲ ಹಬ್ಬಕ್ಕೆ ಇಟ್ಟ ಶಿವಧನುಸ್ಸನ್ನು ದೇವರು ಕೃಷ್ಣ ಪುಡಿ ಪುಡಿ ಮಾಡಿದ ಅಂತ. ಅಶ್ವತ್ಥಾಮ ಅದೇ ರುದ್ರಾಂಶ ಚಕ್ರವನ್ನು ಮುಟ್ಲಿಕ್ಕಾಗಲಿಲ್ಲ ಅಂತ, ಅವನಿಂದ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತ, ಹಾಳಾಗಿ ಹೋಗ್ಲಿ ಅಂತ ಹೋದಂತೆ ಕೋಪದಲ್ಲಿ. ಕೃಷ್ಣ ಕೊಟ್ಟರೆ ತೆಕೊಳ್ಳುವ ಯೋಗ ಇಲ್ಲ ನೋಡಿ. ದೇವರು ನಮಗೆ ಕೊಟ್ಟಿರ್ತಾರ್ರಿ, ಏನು ಐಶ್ವರ್ಯ, ಏನು ಸಂಪತ್ತು ಕೊಟ್ಟಿರ್ತಾರೆ. ಮನೆ ತುಂಬ ಐಟಮ್ಸ್, ಎಷ್ಟು ಸ್ವೀಟು, ಸ್ವೀಟ್ ತಿನ್ನುವುದಂದ್ರೆ ಒಂದೂ ಮುಟ್ಟುವುದಿಲ್ಲ, ಎಲ್ಲ ಹಾಕ್ತಾನೆ. ಯಾಕೋ ಅಂದರೆ ನನಗೆ ಡಾಕ್ಟ್ರು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಯಾಕೋ ಅಂತ, ನನ್ನ ಒಳಗೆ ಸ್ವೀಟ್ ಉಂಟಂತೆ, ತಿನ್ನೋದು ಬೇಡ ಅಂತ ಹೇಳಿದ್ದಾರೆ ಅಂತ. ಆದರೆ ದೇವರು ಕೊಟ್ಟರು ತಿನ್ನಲಿಕ್ಕಿಲ್ಲ ನೋಡಿ, ಉಪಯೋಗ ಮಾಡಲಿಕ್ಕಿಲ್ಲ ನೋಡಿ. ಅಶ್ವತ್ಥಾಮನಿಗೆ ತೆಕೋ ಅಂತ ಕೊಟ್ಟರೆ ತೆಕೊಳ್ಳಿಕ್ಕಾಗಲಿಲ್ಲ ಅಂತ, ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಅಂತ. ಯಾಕೆ? ಬ್ರಹ್ಮದೇವರು ಅವತ್ತೇ ಅದರ ಭವಿಷ್ಯ ಹೇಳಿದರು. ನಿಹಿತಂಚ ಸತ್ಯೇ, ಸತ್ಯವಾದ ವಸ್ತುವಿನಲ್ಲಿ ಭಗವಂತನೇ ನಿಂತ ಅಂತ. ಸುದರ್ಶನ ಅದರಲ್ಲಿ ಕಾಮ, ಅವನ ಒಳಗೆ ದುರ್ಗಾದೇವಿ ನಿಂತಿರ್ತಾಳೆ ಅಂತ. ಅದರಲ್ಲಿ ಭಗವಂತನೇ ನಿಹಿತಂಚ, ದುರ್ಗಾದೇವಿಯ ಜೊತೆಗೆ ಭಗವಂತ ನಿಂತ ಅಂತ. ಅದರಲ್ಲಿ ದೇವರು ನಿಂತರೆ ಅದನ್ನು ಅಲ್ಲಾಡಿಸುವವರು ಯಾರು? ಚಕ್ರವನ್ನು ಮುಟ್ಲಿಕ್ಕಾಗಲಿಲ್ಲ, ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಯಾಕೆಂದರೆ ಅದರ ಒಳಗೆ ಭಗವಂತನೇ ನಿಹಿತನಾದ. ಯಾಕೆ ನಿಹಿತನಾದ? ಇಡೀ ಜಗತ್ತಿಗೆ ಹಿತ ಕೊಡೋದಕ್ಕೋಸ್ಕರ. ಒಂದು ವೇಳೆ ಅದರಲ್ಲಿ ಭಗವಂತ ನಿಲ್ಲದಿದ್ದರೆ ಅಶ್ವತ್ಥಾಮ ಅದನ್ನು ಎತ್ತುತ್ತಿದ್ದ, ಧರ್ಮರಾಜನ ತಲೆ ಕತ್ತರಿಸ್ತಿದ್ದ. ಅಲ್ಲ, ಅದು ಬೇರೆ, ಕೃಷ್ಣ ರಕ್ಷಣೆ ಮಾಡುವ ಇದ್ದಾನೆ ಅಂತ ಬೇರೆ, ಅವನ ದುರುದ್ದೇಶ ಹಾಗಿತ್ತು. ಹಾಗಾಗಿ ಭಗವಂತ ನಿಹಿತಂಚ, ಹಿತಕಾರಿಯಾಗಿ ಭಗವಂತ ಅದರಲ್ಲಿ ನಿಂತ. ಅಶ್ವತ್ಥಾಮ ಅದನ್ನು ಮುಟ್ಟದಿದ್ದ ಹಾಗೆ ಭಗವಂತ ನಿಹಿತಂಚ, ಅವನಿಗೆ ಎಚ್ಚರ ಕೊಟ್ಟ. ಅಂದರೆ ಜ್ಞಾನ, ಅವನಿಗೆ ಎಚ್ಚರ ಕೊಟ್ಟ. ಏನು ಎಚ್ಚರ ಕೊಟ್ಟ? ಕೃಷ್ಣನ ವಸ್ತು ಮುಟ್ಟುವ ಶಕ್ತಿ ತಾಕತ್ತು ನಿನಗಿಲ್ಲ. ಯಾವುದು ಕೃಷ್ಣ ನಂದು ಅಂತ ಹೇಳ್ತಾನೆ ಅದನ್ನು ಮುಟ್ಲಿಕ್ಕೆ ನಿನ್ನಿಂದ ಆಗುವುದಿಲ್ಲ ಅಂತ. ಆದರೂ ಎಷ್ಟು ಅರ್ಥ ಆಯಿತೋ, ಎಷ್ಟು ಬಿಟ್ಟಿತೋ ಗೊತ್ತಿಲ್ಲ. ಶಿಬಿರಕ್ಕೆ ಪ್ರವೇಶ ಮಾಡಿ ಪಾಂಡವರ ಸಂತತಿ, ಪಾಂಡವರನ್ನು ಕೊಲ್ಲಬೇಕು ಅಂತ ಹವಣಿಸಿದ ನೋಡಿ. ಇದು ದುರಂತ. ಅವನರಲ್ಲಿ ಕೃಷ್ಣ ಎಚ್ಚರ ಕೊಟ್ಟಿದ್ದ, ನಿಹಿತಂಚ ಸತ್ಯೇ ಅಂತ. ಅಶ್ವತ್ಥಾಮ ಎತ್ತಲಿಕ್ಕಾಗಲಿಲ್ಲ, ಕೃಷ್ಣನ ಅಸ್ತ್ರ ಮುಟ್ಲಿಕ್ಕಾಗಲಿಲ್ಲ. ದೇವರ ವಸ್ತು, ದೇವರ ಅನುಗ್ರಹ ಇಲ್ಲದೆ ಮುಟ್ಲಿಕ್ಕಾಗುವುದಿಲ್ಲ. ನಾವು ಪೂಜೆ ಮಾಡುವಾಗ ನಾವು ನೆನಪಿಟ್ಟುಕೊಳ್ಬೇಕಾತು. ಯಾವುದೇ ಒಂದು ವಸ್ತು ಮುಟ್ಟಿದರೆ ನಾನು ಯಾರು ಮುಟ್ಟುವವ? ಮುಟ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ತಾಕತ್ತಿಲ್ಲ, ಯೋಗ್ಯತೆ ಇಲ್ಲ. ಸ್ವಾಮಿ, ನನ್ನೊಳಗೆ ನಿಂತು ನಿನ್ನನ್ನು ಎತ್ತಿಸುವ ಯೋಗ ನನಗೆ ಕೊಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾತು. ಶಾಲಗ್ರಾಮ ಪೂಜೆ ಮಾಡ್ತೇವೆ, ಪೂಜೆ ಮಾಡುವಾಗ ಅದರಲ್ಲಿ ದೇವರು ನಿಂತಿರ್ತಾನೆ. ಅದರಲ್ಲಿ ಅಂತಹ ದೇವರು ಕೂತಿರುವಾಗ ಎತ್ತುವ ಶಕ್ತಿ ನನಗುಂಟ, ಆ ಶಕ್ತಿ ನನಗೆ ಕೊಡು ಅಂದರೆ ದೇವರದರಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಿ ಎತ್ತುವ ಶಕ್ತಿ ನನಗೆ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ನಿಹಿತಂಚ ಸತ್ಯೆ, ಸತ್ಯದಲ್ಲಿ ಭಗವಂತ ನಿಹಿತನಾಗಿರ್ತಾನೆ. ಎಷ್ಟು ಉದಾಹರಣೆಗಳು ಇಂಥದ್ದು. ಈ ಕಾಲಯವನ ಕತೆ ನಾನು ನಿನ್ನೆ ಅರ್ಧ ಹೇಳಿದ್ದೆ, ಅದರ ಮುಂದೆ ನಿಹಿತಂಚ ಸತ್ಯೆ ಅಂತ. ಈ ಕಾಲಯವನ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದಾಗ ನಮ್ಮ ದೇವರು ಇಡೀ ಮಧುರಾಪಟ್ಟಣದ ಯಾದವರನ್ನೆಲ್ಲ ದ್ವಾರಕೆಗೆ ವರ್ಗಾವಣೆ ಮಾಡಿದ. ಅಲ್ಲಿ ಅವರು, ಇಲ್ಲಿ ಕಾಲಯವನ ಜೊತೆಗೆ ಯುದ್ಧ ನಡೆಯಿತು. ಕಾಲಯವನ ಜೊತೆಗೆ ಎಂಥ ಯುದ್ಧ ಅಂತಂದರೆ, ಭಾಗವತಲ್ಲಿ ಹರಿವಂಶದಲ್ಲೆಲ್ಲ ಹೇಳ್ತಾರೆ, ಅಲ್ಲಿ ಒಂದು ನದಿಯೇ ಹರಿಯುತ್ತದೆ, ದೊಡ್ಡ ನದಿ, ಚರ್ಮನ್ವತಿ ಅಂತ. ಅದು ದೊಡ್ಡ ನದಿ ಹರಿಯುತ್ತಂತೆ. ಅದು ಆ ನದಿಯಲ್ಲಿ ನೀರು ತುಂಬಿ ತುಳುಕಿತ್ತಂತೆ. ಅದರ ಹತ್ತಿರ ಒಬ್ಬರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮೂಗಿಗೆ ಕೈ ಹಿಡ್ಕೊಂಡು ಹೋಗ್ಬೇಕಂತೆ. ಅದು ಏನು ಮೊದಲನೇ ಡೈನೇಜ್ ಕಾನ್ಸೆಪ್ಟ್ ಅದೇ. ಎಲ್ಲ ಮಲಮೂತ್ರಗಳ ನದಿಯಂತೆ. ಯಾರ ಮಲಮೂತ್ರದ ನದಿ? ಆ ಕಾಲಯವನ ಯುದ್ಧಕ್ಕೆ ಬರುವಾಗ ಸೇನೆಯನ್ನು ತಂದಿದ್ದಲ್ಲ, ಆ ಸೇನೆಯಲ್ಲಿರ್ತಕ್ಕಂತಹ ಕಾಲಾಳುಗಳ, ಕುದುರೆಗಳ, ಆನೆಯ, ಅಲ್ಲಿ ಉಪಯುಕ್ತವಾದ ವಸ್ತು ಪ್ರಾಣಿಗಳ ಮಲಮೂತ್ರದಿಂದ ಒಂದು ನದಿಯೇ ಹರಿಯಿತು ಅಂತ ಹೇಳ್ತದೆ, ಭಾಗವತಲ್ಲಿ ಹೇಳ್ತಾರೆ. ಅಂದರೆ ಎಷ್ಟು ಜನರನ್ನು ಕರ್ಕೊಂಡು ಬಂದಿರ್ಬೋದು ಯುದ್ಧಕ್ಕೆ ಅಂತ ನೀವು ಲೆಕ್ಕಾಚಾರ ಮಾಡಿ. ಅಷ್ಟು ಜನ ಯುದ್ಧ ಮಾಡಿದರೆ ಕೃಷ್ಣ ಓಡಿ ಹೋದಂತೆ. ಇದು ಕೃಷ್ಣನ ತಂತ್ರಗಾರಿಕೆ. ಕೃಷ್ಣ ಓಡಿದಂತೆ. ಎಷ್ಟು ಖುಷಿಯಾಯಿತು ಕಾಲಯವನಿಗೆ ಅಂತಂದರೆ,
ಕೃಷ್ಣ ಸೋತ ಅಂತ ತಿಳ್ಕೊಂಡ. ಓಡಿ ಹೋದ್ರು ಅಂತಂದ್ರೆ ಕಾಲಯವನ ಚಿಂತನೆ ಮಾಡಿದ್ದು ಭಯದಿಂದ ಕೃಷ್ಣ ಓಡಿ ಹೋದ. ನಾವು ನೆನಪಿಟ್ಟುಕೊಳ್ಬೇಕಾದ, ದೇವರು ಓಡಿ ಹೋದ ಅಂದರೆ ನಮ್ಮ ಕತೆ ಮುಗಿಯಿತು ಅಂತ ಅರ್ಥ. ದೇವರು ಭಯದಿಂದ ಓಡಿ ಹೋದ ಅಂತ ಆಲೋಚನೆ ಮಾಡಬಾರದು ನಾವು. ದೇವರು ನಮ್ಮನ್ನು ಬಿಟ್ಟು ಓಡಿ ಹೋದ ಅಂತಂದ್ರೆ, ನಮ್ಮ ಪೃಷ್ಠ ತೋರಿಸಿ ಓಡಿ ಹೋದ ಅಂತಂದ್ರೆ, ಅಭಿಮುಖ ಆಗಲಿಲ್ಲ ಅಂತಂದ್ರೆ ನಮ್ಮ ಇಷ್ಟ ಹೋಗುವ ಕಾಲ ಬಂತು, ಅನಿಷ್ಟ ಕಷ್ಟ ಬರುವ ಕಾಲ ಬಂತು, ಅವಸಾನದ ಕಾಲ ಬಂತು. ಕಾಲಯವನಿಗೆ ತಲೆಗೆ ಬರಲಿಲ್ಲ ಅದು. ಕಾಲಯವನ ಅವನು ಏನು ಆಲೋಚನೆ ಮಾಡಿದ? ಕೃಷ್ಣ ಭಯದಿಂದ ಓಡಿ ಹೋಗ್ತಾ ಇದ್ದಾನೆ ಅಂತ ಆಲೋಚನೆ ಮಾಡಿದ. ಇಡೀ ಜಗತ್ತು ಭಗವಂತನ ಭಯದಿಂದ ಸ್ಪಂದಿಸ್ತದೆ ಅಂತೆ. ಭೀಷಾಸ್ಮಾದ್ ವಾತಪ್ಪವತೆ, ಸೂರ್ಯ ಉದಯಿಸ್ತಾನೆ ಅಂತೆ, ಗಾಳಿ ಬೀಸ್ತಾ ಇದೆ ಅಂತೆ, ಯಾಕೆ ನದಿ ಹರಿತಾ ಇದೆ ಅಂತೆ, ಭಗವಂತನ ಮೇಲೆ ಗೌರವದಿಂದ ಅಂತ ಹೇಳ್ತದೆ ಉಪನಿಷತ್ತು. ಹೀಗಿರುವಾಗ ದೇವರು ಓಡುವ ಪ್ರಸಂಗ ಎಲ್ಲಿ? ಕೃಷ್ಣ ಓಡಿದ, ಕಾಲಯವನ ಓಡಿಸಿಕೊಂಡು ಬಂದ ಅಂತೆ. ಎಷ್ಟು ದೂರ ಓಡಿಸಿಕೊಂಡು ಹೋದ ಅಂತಂದರೆ, ಮಧುರೆಯಿಂದ ಹೊರಟದ್ದು ಸುಮಾರು 1000-2000 ಕಿಲೋಮೀಟರ್ನಷ್ಟು ದೂರ ಎಳ್ಕೊಂಡು ಹೋದ ಅಂತೆ ಕೃಷ್ಣ. ಎಲ್ಲಿವರೆಗೆ? ಬದ್ರಿ ತನಕ ಎಳ್ಕೊಂಡು ಹೋದ ಅಂತೆ. ಕಾಲಯವನ ಜೀವಮಾನದಲ್ಲಿ ಬದ್ರಿ ಯಾತ್ರೆ ಮಾಡಿದವ ಅಲ್ಲ, ಎಲ್ಲ ಉದಿರಿ ಯಾತ್ರೆನೇ ಮಾಡಿದ್ದವನು. ದುಡ್ಡು ಖರ್ಚು ಮಾಡಿ ಯಾತ್ರೆ ಮಾಡಲೇ ಇಲ್ಲ. ಯಾರಾದರೂ ಹೋಗೋದಾದ್ರೆ ಅವರೊಟ್ಟಿಗೆ ಸೇರಿಕೊಳ್ತಿದ್ದ ಅಂತ. ಈ ಕಾಲಯವನ ಆ ಜಾತಿಗೆ ಸೇರಿದವ, ಯಾತ್ರೆ ಮಾಡಲಿಲ್ಲ. ಕೃಷ್ಣ ಹೇಳ್ದ, ಜೀವನದಲ್ಲಿ ಒಂದು ಬಾರಿ ಆದರೂ ಯಾತ್ರೆ ಮಾಡುವಂತ ಬದ್ರಿಗೆ ಕಾಲಯವನನ್ನು ಕರ್ಕೊಂಡು ಹೋದ. ಭಾಗವತ ಹೇಳ್ತದೆ, ಹಾಗೆಲ್ಲ ಬದ್ರಿ ಯಾತ್ರೆ ಮಾಡಬೇಡಿ, ಕಾಲಯವನ ಯಾತ್ರೆ ಮಾಡಿದ ಹಾಗೆ ಯಾತ್ರೆ ಮಾಡಬೇಡಿ ಅಂತ. ಯಾಕೆಂದರೆ ಕಾಲಯವನ ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಹೋದ, ಕೃಷ್ಣನನ್ನು ಓಡಿಸಿಕೊಂಡು ಹೋಗ್ತೇನೆ ಅಂತ ಹೋದ. ಕೃಷ್ಣನ ದ್ವೇಷದಿಂದ ಯಾತ್ರೆ ಮಾಡಿದ, ಕೃಷ್ಣನ ನಿಂದೆಯಿಂದ ಯಾತ್ರೆ ಮಾಡಿದ. ಯಾಕೆಂದರೆ ಕೃಷ್ಣ ಓಡ್ತಾ ಇದ್ದಾನೆ, ನನಗೆ ಭಯಪಟ್ಟಿದ್ದಾನೆ ಕೃಷ್ಣ ಅಂದರೆ ಕೃಷ್ಣ ನಿಕೃಷ್ಟ, ಸರ್ವೋತ್ಕೃಷ್ಟ ಅಂತ ಚಿಂತನೆ ಮಾಡದೆ ಯಾತ್ರೆ ಮಾಡಿದ ಕಾಲಯವನ. ನಮ್ಮ ಯಾತ್ರೆ ಹಾಗಾಗಬಾರದು. ಕೃಷ್ಣನ ಸ್ಮರಣೆ, ಕೃಷ್ಣನ ಮೇಲೆ ಭಕ್ತಿ, ಕೃಷ್ಣನ ಮೇಲೆ ಪ್ರೀತಿ, ನಂಬಿಕೆಯಿಂದ ಪಾತ್ರರ ಸಂಗಡ ಯಾತ್ರೆಯ ಮಾಡಿ ಅಂತ ಹೇಳ್ತಾರೆ ನೋಡಿ. ವಿಧಾತೃ ಪಿತನ ಅರ್ಚಿಸಿ ಅಂತ ಹೇಳ್ತಾರೆ ನೋಡಿ. ಹಾಗೆ ಭಗವಂತನನ್ನು ಮೆಚ್ಚಿಸಿಕೊಂಡು ನಾವು ಮಾಡಬೇಕಾದ ಯಾತ್ರೆ ಹೊರತು ಕಾಲಯವನ ಕಾಲಯಾಪನೆಯ ಯಾತ್ರೆ ನಮ್ದು ಆಗಬಾರದು. ಕಾಲಯವನ ಬೆನ್ನಟ್ಟಿಕೊಂಡು ಹೋದ, ಕೃಷ್ಣನೂ ಹೋದ. ಎಲ್ಲಿವರೆಗೆ ಅಂತಂದರೆ ಒಂದು ಗುಹೆ, ಆ ಗುಹೆಯ ತನಕ ಕೃಷ್ಣ ಕಾಲಯವನನ್ನು ಕರ್ಕೊಂಡು ಹೋದ ಅಂತ. ಅಲ್ಲಿವರೆಗೆ ಒಮ್ಮೆ ಕಾಣಿಸ್ಬೇಕು, ಒಮ್ಮೆ ಅದೃಶ್ಯ. ದೇವರು ಮನಸ್ಸು ಮಾಡಿದರೆ ಕಾಲಯವನಿಗೆ ಕೃಷ್ಣನ ಬೆನ್ನಟ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಕೃಷ್ಣ ಅವನಿಗೆ ಬರಲಿಕ್ಕೆ ಅವಕಾಶ ಸಿಗಲಿ ಅಂತ ಹೋದ ಅಷ್ಟೇ ಹೊರತು ಇಲ್ಲಿದ್ರೆ ಸಾಧ್ಯ ಆಗ್ತಿರಲಿಲ್ಲ ಕಾಲಯವನಿಗೆ. ದೇವರು ಮಾಡಿದ ಅವಕಾಶ, ಅವನಿಗೆ ಕಲ್ಪಿಸಿಕೊಟ್ಟ ಅವಕಾಶ. ಶ್ರೀ ಮಧ್ವವಿಜಯದಲ್ಲಿ ಒಂದು ಕಥೆ ಇದೆ, ಉಲ್ಲೇಖ ಇದೆ. ಶ್ರೀಮದ್ ಆಚಾರ್ಯರು ಬದ್ರಿ ಹೋದರು ಅಂತ ಕಥೆ ಇದೆ. ಬದ್ರಿ ಅಂದರೆ ನಾವು ಹೋಗುವ ಈಗಿನ ಬದ್ರಿ ಅಲ್ಲ. ಅತ ಹೈಮವತೆ ತಟಾಂತರೆ ಬದರೀ ಷಂಡ ವಿಶೇಷ ಮಂಡಿತೆ ಅಂತ ಹೇಳ್ತಾರೆ. ಅಂದರೆ ಎರಡನೇ ಬದರಿಗೆ ಆಚಾರ್ಯರು ಯಾತ್ರೆ ಮಾಡಿದರಂತೆ. ಮೊದಲನೇ ಬದರಿಯಲ್ಲಿ ಶಿಷ್ಯರೆಲ್ಲ ಇದ್ದರು. ಅನಂತ ಮಠಾಂತಹ ನಾರಾಯಣ ದೇವರ ಗುಡಿಯಲ್ಲಿಯೇ ಎಲ್ಲ ಶಿಷ್ಯರ ಜೊತೆಗೆ ಆಚಾರ್ಯರಿದ್ದರು. ವೇದವ್ಯಾಸ ದೇವರು ಬಂದರು. ಆಚಾರ್ಯರ ಒಂದು ಮಂಡಲದ ಅಖಂಡವಾದ ಅವರ ಸಾಧನೆ ಸೇವೆ ಅದನ್ನು ಮೆಚ್ಚಿ ಕರ್ಕೊಂಡು ಹೋಗಲಿಕ್ಕೆ ಅಂತ ವೇದವ್ಯಾಸ ದೇವರು ಬಂದರು. ವೇದವ್ಯಾಸ ದೇವರು ಬಂದು ಮುಂದೆ ಹೋದರು, ಆಚಾರ್ಯರು ಹೊರಟರು. ವೇದವ್ಯಾಸ ದೇವರು ಬನ್ನಿ. ಆಚಾರ್ಯರು ಹೋಗುವಾಗ ಬರೆದಿಟ್ಟು ಹೋದರು, ಆವೃಜೇತ್ ಇಹನವ ಸೈವೇದ ಅಂತ. ಬರ್ತೇನೋ ಇಲ್ಲೋ ಗೊತ್ತಿಲ್ಲ, ನಾನು ಹೇಳಿದ ಪಾಠ ಚಿಂತನೆ ಮಾಡಿ ಅಧ್ಯಯನ ಮಾಡಿ ದೇವರು ನಿಮಗೆ ಒಳ್ಳೆದು ಮಾಡಲಿ, ಸ್ವಸ್ತಿ ವಸ್ತು ಇತಿ ಅಂತ ಹೇಳಿ ಆಚಾರ್ಯರು ಹೊರಟರು. ಆಚಾರ್ಯರು ಹೋದರೆ ವಾಯುದೇವರವರು, ವಾಯುವೇಗ. ಆಚಾರ್ಯರು ಹೊರಟರು. ಎಲ್ಲ ಶಿಷ್ಯರು ಇನ್ನೇನು ಮಾಡೋದು ಅಂತ ಆಚಾರ್ಯರು ಹೇಳಿದ ಗ್ರಂಥವನ್ನು ಅನುಸಂಧಾನ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಅಲ್ಲಿ ಕೂತರು. ಸತ್ಯತೀರ್ಥರು ಅವರ ಬೆನ್ನ ಹಿಂದೆ ಹೋದರು. ಸಾಯಂಕಾಲ ಆಯಿತು. ಬೆಳಿಗ್ಗೆ ಹೊರಟಿದ್ದಾರೆ ಆಚಾರ್ಯರು, ಸಾಯಂಕಾಲ ಆಯಿತು. ಸತ್ಯತೀರ್ಥರು ಹೋಗ್ತಲೇ ಇದ್ದಾರೆ, ಆಚಾರ್ಯರೂ ಹೋಗ್ತಾ ಇದ್ದಾರೆ. ಸಾಯಂಕಾಲದ ಹೊತ್ತಿಗೆ ಆಚಾರ್ಯರು ಹಿಂದೆ ಚೂರು ನೋಡಿದರಂತೆ. ಸಿಂಹಾವಲೋಕನ ಅಂತ ಕರೀತಾರೆ. ಅಂದರೆ ಅಷ್ಟು ದೂರಕ್ಕೆ ಹೋಗಿ ಸಿಂಹ ಒಂಥರ ತಲೆ ತಿರುಗಿಸ್ತಾರೆ ನೋಡಿ, ಹಾಗೆ ನೋಡಿದರೆ ಶಿಷ್ಯ ಸತ್ಯತೀರ್ಥರು ಬರ್ತಾ ಇದ್ದಾರೆ. ಅಯ್ಯೋ, ಸಾಯಂಕಾಲ ಆಯಿತು. ಆಚಾರ್ಯರು ಎರಡನೇ ಬದರಿ ಮುಟ್ಲಿಕ್ಕೆ ಚೂರಿದ್ದತ್ತು. ಇವರು ಮೊದಲನೇ ಬದರಿಯ ಒಂದು ಪರ್ವತದ ಮೇಲೆ ಬಂದಿದ್ದಾರಷ್ಟೇ. ಇನ್ನು ಇಳಿಬೇಕು, ಇನ್ನೊಂದು ಪರ್ವತ ಹತ್ತಬೇಕು, ಇಳಿಬೇಕು, ಹತ್ತಬೇಕು, ಒಂದು 100 ಶತಶೃಂಗ ದಾಟಿ ಬರಬೇಕು ಅವರು.
ಆಚಾರ ನೋಡಿದ್ರು ಯಾವಾಗ ಬರುದು ಈ ಸತ್ಯತೀರ್ಥರು ಅಂತ ಅನಿಸ್ತವರಿಗೆ. ಪಾಪನೇ ಅಂತ. ಹುಲಿ, ಕರಡಿ, ಚಿರತೆಗಳು ತುಂಬಿಕೊಂಡಿರ್ತಕ್ಕಂತಹ ಘೋರ ಅರಣ್ಯ, ಗೊಂಡಾರಣ್ಯ ಇದು. ಆಚಾರ್ಯನು ಕಾರಣ್ಯ ಬಂತಂತೆ ಆಚಾರ್ಯರಿಗೆ. ಏನು ಮಾಡಿದರು ಅಂತಂದರೆ, ನಸು ನುನ್ನಹ ಒಂಚೂರು ಬೆರಳು ಅಲ್ಲಾಡಿಸ್ತಿರಂತೆ. ಗಾಳಿ ಬಂತು, ಫ್ಯಾನ್ ಗಾಳಿ ಇದ್ದ ಹಾಗೆ. ಆ ಗಾಳಿಯಲ್ಲಿ ಸತ್ಯತೀರ್ಥರು ಬೆಳಗಿನಿಂದ ರಾತ್ರಿ ತನಕ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಒಂದು ಕ್ಷಣದಲ್ಲಿ ಎಲ್ಲ ಶಿಷ್ಯರಿದ್ದ ಜಾಗಕ್ಕೆ ಆಚಾರ್ಯರು ಮುಟ್ಟಿಸಿದರು. ನಮ್ಮ ಜಾಗಕ್ಕೆ ಮುಟ್ಟಿಸುವವರು ಆಚಾರ್ಯರು. ಅವರು ಅನುಗ್ರಹ ಮಾಡಿದರೆ ಒಂದು ಕ್ಷಣದಲ್ಲಿ ನಾವು ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿಸ್ತಾರೆ. ನಾನು ಯಾಕೆ ಈ ಕಥೆ ಹೇಳಿದೆ ಅಂತಂದರೆ, ಭಗವಂತನ ಅನುಗ್ರಹ ಪಾತ್ರರಾದ ಆಚಾರ್ಯರ ಬೆನ್ನ ಹಿಂದೆನೇ ಹೋಗ್ಲಿಕ್ಕಾಗಿಲ್ಲ ಸತ್ಯತೀರ್ಥರಿಗೆ. ಕೃಷ್ಣನ ಬೆನ್ನ ಹಿಂದೆ ಕಾಲಯವನ ಹೋಗ್ಲಿಕ್ಕೆ ಸಾಧ್ಯನ? ಇಂಪಾಸಿಬಲ್. ಆದರೆ ಅದು ಬೇಕು ಅಂತ ಭಗವಂತ ಸ್ಪೀಡ್ ಹೋಗೋದು, ಚುನ್ನಿಲ್ಲೋದು. ಕಾಲಯವನಡಿ ಕಾಣಿಸ್ಲಿಲ್ಲ, ಕಾಣಿಸ್ಲಿಲ್ಲ, ಇಲ್ಲೇ ಇದೆಯಾ ತುಂಟ ಅಂತೇಳಿ ಬೆನ್ನ ಓಡಿಕೊಂಡು ಬರಬೇಕು. ಮತ್ತೆ ಅದೃಶ್ಯನಾಗಬೇಕು, ಮತ್ತೆ ಓಡಿಕೊಂಡು ಬರಬೇಕು. ಈ ಹುಚ್ಚು ನಾಯಿಗಳಿರ್ತವೆ, ಇಂಥದ್ದೇ ಸ್ವಭಾವ. ಬೆನ್ನಟ್ಟಿಕೊಂಡು ಬಂದ ಕಾಲಯವನ. ಒಂದು ಗುಹೆ ಬಂತು, ಅಲ್ಲಿ ಕೃಷ್ಣ ಅಡಗಿ ಕೂತ. ದೇವರು ಅಡಗಿ ಕೂತ ಅಂತ ಏನು ದೊಡ್ಡ ಪವಾಡ ಅಲ್ಲ, ಅವನು ಸಹಜವಾಗಿಯೇ ಅದೃಶ್ಯನಾಗಿಯೇ ಇರುವವ. ಕಾಣಿಸ್ಲಿಲ್ಲ. ಕಾಲಯವನ ಹುಡುಕಿದ, ಒಬ್ಬ ಮಲಗಿದ್ದ. ಖುಷಿಯಾಯ್ತವನಿಗೆ. ನೋಡಿ, ಅಲ್ಲಿಂದ ಓಡಿಕೊಂಡು ಬಂದು ಸುಸ್ತಾಗಿ ಅಡಗಿ ಈ ಗುಹೆಯೊಳಗೆ ಮಲಗಿದ್ದ. ಕೃಷ್ಣನಿಗೆ ಮಲಗಬೇಕು ಅಂತ ಇದ್ದರೆ ಯಾವುದೋ ಗುಹೆ ತೋರಿಸಿ ಎಲ್ಲಿಯೋ ಮಲಗುವುದಿತ್ತು. ನಮ್ಮಲ್ಲಿ ಮಲಗ್ತಾರೆ ನೋಡಿ, ಕಾರ್ಯಕ್ರಮ ಇರ್ತದೆ, ಎಲ್ಲಿಯೋ ಮಲಗಿರ್ತಾನೆ. ಎಲ್ಲಿ ಅಂತಂದರೆ ಬಿಸಿನೀರಿನ ಕೋಣೆಯ ಮುಂಭಾಗದಲ್ಲಿ ಅಟ್ಟದಲ್ಲಿ ಹೋಗಿ ಮಲಗಿರ್ತಾರೆ. ಅದು ಮಲಗಬೇಕು ಅಂತ ಕಂಡ್ರೆ ಎಲ್ಲಿಯೋ ಮಲಗಬಹುದಿತ್ತು. ಕೃಷ್ಣನಿಗೆ ಕಾಣದಿದ್ದ ಗುಹೆಗಳು 1000 ಇದೆ ಬದರಿಯಲ್ಲಿ. ಬೇಕು ಅಂತ ತೋರಿಸಿ ಅವನು ಕರ್ಕೊಂಡು ಹೋಗಿ ಆ ಮಲಗಿದ ಜಾಗ. ಕಾಲಯವನಿಗೆ ಖುಷಿ ಆಯಿತು. ಇದು ಕೃಷ್ಣ ಮಲಗಿದ್ದು ಅಂತ ತೀರ್ಮಾನ ಮಾಡಿದ. ಯಾಕೆಂತಂದರೆ ಕೃಷ್ಣನ ಹೆಗಲ ಮೇಲಿದ್ದ ಆ ಪಿತಾಂಬರ ಮಲಗಿದವನ ಮೇಲೆ ಹಾಕಿದ್ದ. ಓ, ಕೃಷ್ಣನೇ ಪಿತಾಂಬರ ಹೊದ್ದು ಮಲಗಿದ್ದಾನೆ. ಕಾಲಯವನಿಗೆ ಭ್ರಮೆ, ಜೀವನ ಇಡೀ ಭ್ರಮೆ ಅವನಿಗೆ. ಕಾಲಯವನಿಗೆ ಏನು ಭ್ರಮೆ? ಮಲಗಿದ್ದು ಯಾರೋ ಒಬ್ಬ, ತಿಳ್ಕೊಂಡದ್ದು ಕೃಷ್ಣ ಅಂತ. ಯಾರೋ ಒಬ್ಬನನ್ನು ಕೃಷ್ಣ ಅಂತ ತಿಳ್ಕೊಂಡ ನೋಡಿ, ಇದು ಭ್ರಮೆ. ಯಾರ್ಯಾರನ್ನೋ ದೇವರು ಅಂತ ತಿಳ್ಕೊಳ್ತೇವೆ ನೋಡಿ, ಇದು ದೊಡ್ಡ ಭ್ರಮೆಗಳು. ಇವತ್ತಿನ ಪ್ರಪಂಚ ಹಾಗೆ. ಯಾವುದೋ ಬಾಬಾಗಳಿರ್ತಾರೆ, ಅವರನ್ನು ದೇವರು ದೇವರು ದೇವರು. ಏನು ಟಿವಿಗಳು, ಮಾಧ್ಯಮಗಳು ಅದನ್ನು ಪ್ರತಿಬಿಂಬಿಸ್ತದೆ, ಚಿತ್ರಿಸ್ತವೆ. ನಿನ್ನೆ ಮೊನ್ನೆ ಬಂದವರೆಲ್ಲ ದೇವರಾಗಿ ಬಿಡಲಿಕ್ಕೆ ಸಾಧ್ಯನಾ? ದೇವರು ಯಾರು ಅಲ್ಲ. ದೇವರಣೆಗೂ ಅವರನ್ನು ದೇವರು ಅಂತ ಪೂಜೆ ಮಾಡಬಾರ್ದು. ನಿಮಗಿಂತ ಎತ್ತರ ಅಂತ ಏನು ಮಾಡಿ ಬೇಕಾದರೆ ಪೂಜೆ, ದೇವರು ಅಂತ ಪೂಜೆ ಮಾಡಬೇಡಿ. ದೇವರು ಯಾರು ಅಲ್ಲ, ದೇವರು ಅಂತ ಪೂಜೆ ಮಾಡಲೇಬಾರದು. ನೋಡಿ, ಕಾಲಯವನ ದೇವರ ಆಗದೇ ಇದ್ದವನನ್ನು ದೇವರು ಅಂತ ಪೂಜೆ ಮಾಡಿದ. ಕೃಷ್ಣನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ. ಅಲ್ಲಿಯೇ ತೀರ್ಮಾನ ಮಾಡಿದ್ದ, ಕೃಷ್ಣ ಸಿಕ್ಕಿದ ಅಂತ, ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಾಲಿನಿಂದ ಒದ್ದ. ಕೃಷ್ಣನಿಗೆ ಒದ್ದದ್ದು ಅಂತ ತಿಳ್ಕೊಂಡ. ಪಾಪ, ಅವನ ಅಕೌಂಟಿಗೆ ಕ್ರೆಡಿಟ್ ಆಯಿತು. ಕೃಷ್ಣನನ್ನು ತುಳಿಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನು ತುಳಿತೇನೆ ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಮಾರ್ಕ್ ಬಿತ್ತು. ತಯಾರಾಯಿತು ನೋಡಿ, ಪಾಪದ ಕೊಡ ತುಂಬಲಿಕ್ಕೆ ಪ್ರಾರಂಭ ಆಯಿತು. ಕಾಲಯವನ ತುಳಿದ್ರೆ ಬೆಂಕಿ ಬರಲಿಕ್ಕೆ ಪ್ರಾರಂಭ ಆಯಿತು. ಬೆಂಕಿ ಅದು ಉರಿ ತಡ್ಕೊಳ್ಳಿಕ್ಕಾಗದೆ ಕಾಲಯವನ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆದ ಅಂತ. ಮಲಗಿದವ ಯಾರದು? ಯಾರ ಕಣ್ಣಲ್ಲಿ ಬೆಂಕಿ ಬಂತು? ಕೃಷ್ಣ ಅಷ್ಟೋತ್ತರದಲ್ಲಿ ಹೇಳ್ತಾರೆ, ಮುಚುಕುಂದ ಪ್ರಸಾದ ಕೃತ ಅಂತ. ಮುಚುಕುಂದ ಅನ್ನುವಂತಹ ಒಬ್ಬ ರಾಜ, ಅವನು ಮಲಗಿದ್ದ. ಎಂಥ ಜಾಗ ನೋಡಿ, ಬದ್ರಿಯಲ್ಲಿ ಹೋಗಿ ಒಂದು ಗುಹೆಯೊಳಗೆ ಮಲಗಿದ್ದ ಅಂತ. ನಾವೆಲ್ಲ ಇಲ್ಲಿಯೇ ಬದ್ರಿ ಮಾಡಿ ಮಲಗುತ್ತೇವೆ AC ಕೋಣೆಯೊಳಗೆ. ಅವನು AC ರೂಮ್ನಲ್ಲಿ ಹೋಗಿ ಮಲಗಿದ್ದಾನೆ ಅಲ್ಲಿ ಬದರಿಯಲ್ಲಿ ಹೋಗಿ. ಅಂದರೆ ಯಾರೂ ಬಾರದೇ ಇದ್ದ ಜಾಗ ಅಂತ, ಏಕಾಂತ ಅಂತ. ಅದು ಶ್ರೀಕಾಂತನ ಜಾಗ ಅಂತ ಗೊತ್ತಿಲ್ಲ, ದೇವರಿಗೆ ಅದೇ ಜಾಗ ಬೇಕಾಯಿತು ನೋಡಿ. ಅಲ್ಲಿ ಯಾರೂ ಬಾರದಿದ್ದ ಜಾಗದಲ್ಲಿ ಹೋಗಿ ಮಲಗಿದರೆ ನಮ್ಮ ದೇವರು ಹೋಗಿ ಅವನು ಎಬ್ಬಿಸಲಿಲ್ಲ, ಕಾಲಯವನ ಎಬ್ಬಿಸಿದ. ಅವನಿಗೆ ಕಾಲ ಸಮೀಪಿಸಿತು, ಸತ್ತೇ ಹೋದ. ಅದು ಅವನಿಗೆ ಬರೆದಿತ್ತು ಕಾಲಯವನಿಗೆ. ಯಾಕೆ ಸತ್ತ ಕಾಲಯವನ? ಅವನ ವಿಪರೀತ ಉಪಾಸನೆಗಳೇ ಅವನ ಸಾವಿಗೆ ಕಾರಣ ಆಯಿತು. ಏನು ಕೆಟ್ಟ ಉಪಾಸನೆ? ಕೃಷ್ಣನಾಗದೇ ಇದ್ದವನನ್ನು ಕೃಷ್ಣ ಅಂತ ತಿಳ್ಕೊಂಡು ಈ ಕಷ್ಟಕ್ಕೆ ಪೇಚಿಗೆ ಸಿಕ್ಕಿಬಿದ್ದ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಬೆನ್ನಟ್ಟಿಕೊಂಡು ಬಂದ. ಕೃಷ್ಣನನ್ನು ಹಿಡಿಬೇಕು ಅಂತ ಬೆನ್ನಟ್ಟಿಕೊಂಡು ಬಂದರೆ ಕೃಷ್ಣ ಸಿಗುತ್ತಿದ್ದ. ಹಾಗಾಗಿ ಅವನ ವಿಪರೀತ ಉಪಾಸನೆ, ಅವನ ದ್ವೇಷ, ಅವನ ಈರ್ಷ್ಯೆ, ಅವನ ಅಸೂಯೆ,
ಅವನ ಕೆಟ್ಟ ಸ್ವಭಾವ ಎಲ್ಲ ಅವನ ಅಂತ್ಯಕ್ಕೆ ಅವಸಾನಕ್ಕೆ ಕಾರಣ ಆಯಿತು. ಕಾಲಯವನ ಸುಟ್ಟು ಬೂದಿಯಾದ, ಕಾಲಯವನ ಸಂಹಾರ ಆದ. ಅದಕ್ಕೆ ಮಾಧ್ಯಮ ಮುಚುಕುಂದ. ಅವನಿಗೆ ಅರ್ಥ ಆಗಿಲ್ಲ. ಎದ್ದ ನೋಡ್ತಾನೆ, ಒಂದಿಷ್ಟು ಬೂದಿ, ಕಣ್ಣಲ್ಲಿ ಬೆಂಕಿ ಬರ್ತಾ ಇದೆ ಅಂತ ನೋಡಿದ. ಕಣ್ಣಲ್ಲಿ ಇದು ಏನಿದು ಅಂತಂದರೆ ನಿಹಿತಂಚ ಸತ್ಯೇ, ಕಾಲಯವನನ್ನು ಕೊಂದದ್ದು ಕೃಷ್ಣ ಅಂತೆ, ನಿಮಿತ್ತ ಮಾತ್ರ ಮುಚುಕುಂದ ಅಂತೆ. ಕಾಲಯವನನ್ನು ಕೊಲ್ಲುವ ಶಕ್ತಿ ಮುಚುಕುಂದನಿಗೆ ಎಲ್ಲಿಂದ? ಅವನ ಕಣ್ಣಲ್ಲಿ ಹೋಗಿ ನಿಂತ ಅಂತೆ, ಕಣ್ಣಿನ ಬೆಂಕಿಯಲ್ಲಿ ನಿಂತ ಅಂತೆ. ಆ ಉರಿಯುವ ಬೆಂಕಿಯಾಗಿ ಭಗವಂತ ಕಾಲಯವನನ್ನು ಸಂಹಾರ ಮಾಡಿದ, ಬೂದಿ ಮಾಡಿದ. ನಿಹಿತಂಚ ಸತ್ಯೇ, ಆ ಮುಚುಕುಂದನ ಕಣ್ಣಿನ ಬೆಂಕಿಯಲ್ಲಿ ಭಗವಂತ ನಿಂತು ಸಂಹಾರ ಮಾಡಿದ, ಸುಟ್ಟು ಬೂದಿ ಮಾಡಿದ. ನಿಹಿತಂಚ ಅಂದರೆ ಅವನ ಕಣ್ಣಿನ ಅಂಚಿನಲ್ಲಿ ನಿಂತ ಭಗವಂತ ನಿಹಿತಂಚ ಅಂತ. ಯಾಕೆ ನಿಹಿತಂಚ? ಅವನಿಗೆ ಇಡೀ ಜಗತ್ತಿಗೆ ಹಿತ ಆಗಬೇಕು. ಕಾಲಯವನ ಸತ್ತದ್ರಿಂದ ಸಜ್ಜನ ವರ್ಗಕ್ಕೆ ಅನುಕೂಲ. ಇಲ್ಲದಿದ್ದರೆ ಯಾವಾಗ ಬಾಂಬು ಸ್ಫೋಟ ಮಾಡಿ ದ್ವಾರಕೆಗೆ ನುಗ್ಗಿ ಸಂಹಾರ ಮಾಡ್ತಿದ್ನೋ ಗೊತ್ತಿಲ್ಲ. ನಿಹಿತಂಚ ಅದು ನಿತರಾಂ ಹಿತಂಚ, ಸಜ್ಜನ ವರ್ಗಕ್ಕೆ ಹಿತ ಆಯಿತು. ಆ ಕಾಲಯವನದ್ದೇ ಅವಶೇಷ ಈಗ ಬರುವುದು. ಅಲ್ಲಲ್ಲಿ ಬಂದು ಆತ್ಮಾಹುತಿ ದಳ ಅಂತೆಲ್ಲ ಉಂಟಲ್ಲ, ಇಂಥದ್ದೇ ಆ ಕಾಲಯವನದ್ದೇ ಒಂದು ಮತ್ತೆ ಕೆಟ್ಟ ಬೀಜ ಮತ್ತೆ ಬಂದಿರತಕ್ಕಂಥದ್ದು. ಇಡೀ ಜಗತ್ತಿಗೆ ಅನಿಷ್ಟಕಾರಕವತ್ತು. ನಮ್ಮ ಸ್ವಾಮಿ ನಿಹಿತಂಚ, ಅವನು ಹಿತಕ್ಕೋಸ್ಕರ ಸಂಹಾರ ಮಾಡಿದ ಅಂತ. ನಿಹಿತಂಚ, ಆ ಮುಚುಕುಂದನಿಗೆ ಅಂದರೆ ಜ್ಞಾನ, ಒಳ್ಳೆಯ ಜ್ಞಾನವನ್ನು ಕೊಟ್ಟ ಅಂತೆ. ಮುಚುಕುಂದ ಕೈ ಮುಗಿದ, ಕೃಷ್ಣನನ್ನು ಸ್ತೋತ್ರ ಮಾಡಿದ. ಕೃಷ್ಣ ಇದು ಏನಿದು ಅಂತ. ಅದು ಏನು ಅಂತ ಅಂದರೆ, ಮುಚುಕುಂದ ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಸ್ವರ್ಗಕ್ಕೆ ಹೋಗಿದ್ದಂತೆ. ಸ್ವರ್ಗಸ್ಥರಾದರು ಅಂತಂದರೆ ಸತ್ರು ಅಂತ ಅರ್ಥ ಅಲ್ಲ. ನಮ್ಮ ಕೋಶದಲ್ಲಿ ಹಾಗೆ ಸ್ವರ್ಗಕ್ಕೆ ಹೋದಾದರೆ ಸತ್ತ. ಯಾಕಂದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವ್ನು ನರಕಕ್ಕೆ ಹೋದ್ರು ಅಪ್ಪ ಸ್ವರ್ಗಕ್ಕೆ ಹೋದ ಅಂತಲೇ ಹೇಳೋದು. ಅಂದರೆ ಇಲ್ಲಿಂದ ಸತ್ತ ಅಂತ ಅಷ್ಟೇ ಅರ್ಥ. ಮುಚುಕುಂದ ಹಾಗಲ್ಲ, ಸ್ವರ್ಗಕ್ಕೆ ಹೋದ. ಆ ಕಾಲದಲ್ಲಿ ಜೀವಂತವಾಗಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇತ್ತು. ಸ್ವರ್ಗಕ್ಕೆ ಹೋದ. ಯಾಕೆಂದರೆ ದೇವತೆಗಳು ಕರ್ಕೊಂಡು ಹೋದರು, ವಿಮಾನದಲ್ಲಿ ಕರ್ಕೊಂಡು ಹೋಗಿ ಮುಚುಕುಂದನ ಹತ್ರ ಸಹಾಯ ಕೇಳಿದರು. ಮುಚುಕುಂದ ಕ್ಷತ್ರಿಯನಾಗಿ ದೇವತೆಗಳ ವಿರೋಧಿಗಳಾದ ದೈತ್ಯರ ಜೊತೆಗೆ ಯುದ್ಧ ಮಾಡಿ ದೇವತೆಗಳಿಗೆ ಜಯ ಕೊಟ್ಟ. ಎಷ್ಟು ದಿವಸ, ಎಷ್ಟು ತಿಂಗಳು, ಎಷ್ಟು ವರ್ಷ ಯುದ್ಧ ಮಾಡಿದ ಅಂತ ಅಂದರೆ ಸುಸ್ತಾಗಿತ್ತು. ಕಣ್ಣು ತೆಗಿಲಿಕ್ಕಾಗ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳಿದ್ರೆ ರಾತ್ರಿ ಎಲ್ಲ ಮಲಗುವಾಗ ತಡಾಗಿ ಬೆಳಿಗ್ಗೆ ಬೇಗ ಎದ್ದು ಸುಸ್ತಾಗಿರ್ತಾರೆ. 7 ದಿವಸ ಆಯಿತು ಅಂದರೆ ಅಬ್ಬಬ್ಬಾ ಅಂತ ಮತ್ತೆ 3 ದಿವಸ ಹೇಳಲಿಕ್ಕಿಲ್ಲ. ನಮ್ಮ ಮುಚುಕುಂದನಿಗೆ ಹಾಗಾಗಿತ್ತಂತೆ. ಎಷ್ಟು ಸುಸ್ತಾಗಿತ್ತು ಮುಚುಕುಂದನಿಗೆ ಅಂತಂದರೆ, ಅಷ್ಟು ದಿವಸ ಯುದ್ಧ ಮಾಡಿ ಕಣ್ಣು ತೆಗಿಲಿಕ್ಕಾಗ್ತಿರ್ಲಿಲ್ಲ, ನಿದ್ದೆ ಬರ್ತಿತ್ತು. ದೇವತೆಗಳು ಕೇಳಿದ್ರಂತೆ, ಮುಚುಕುಂದ ನಿನಗೇನು ಬೇಕು ಕೇಳೋ, ನಮಗೆ ಜಯ ಕೊಟ್ಟಿದ್ದಿ, ಇಷ್ಟು ದಿವಸ ಯುದ್ಧ ಮಾಡಿದ್ವಿ. ಅವ ಒಂದೇ ಅಪ್ಲಿಕೇಶನಲ್ಲಿ ಬರೆದದ್ದು ನಿದ್ದೆ ಅಂತ ಕೇಳಿದಂತೆ. ಅವರಿಗೆ ತಲೆ ಇದಂಥ ಹೊಸ ರೋಗ ಅಂತ. ಯಾರಾದ್ರೂ ನಿದ್ದೆ ಕೇಳೋದುಂಟ ದೇವರ ಹತ್ರ? ದೇವತೆಗಳು ಅವರು ಅಸ್ವಪ್ನ ಅನಿಮಿಷರವರು, ಕಣ್ಣು ಮುಚ್ಚದೇ ಇದ್ದವರು. ಏನು ಕೇಳಬೇಕಾಗಿತ್ತು? ನಾನು ಅನಿಮಿಷನಾಗಬೇಕು ಅಂತ ಕೇಳಬೇಕಿತ್ತು ಹೊರತು ಕಣ್ಣು ಮುಚ್ಚುವವನಾಗಬೇಕು ಅಂತ ಕೇಳಿದಲ್ಲ. ಇದು ಏನು ಅಲ್ಲ, ಬೇರೆ ಏನಾದರೂ ಕೇಳೋ ಅಂತ. ನೋ ಚಾಯ್ಸು ಅಂತ ಹೇಳಿದ. ನಿದ್ದೆನೇ ಬೇಕು ಅಂತ ಕೇಳಿದ. ಕೆಲವರಿಗೆ ಇದ್ದೇ ಹಾಗೇನೆ, ಚಾಪೆಯಲ್ಲಿ ಮಲಗ್ತಾರೆ, ನಿದ್ದೆ ಬರುವುದಿಲ್ಲ ಅಂತ. ಬಹಳ ಕಷ್ಟ ನೋಡಿ. ನಿದ್ದೆ ಬರುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹಿಂಸೆ ಯಾವುದೂ ಇಲ್ಲ. ನಿದ್ದೆ ತುಂಬ ಬಂದರೂ ಕಷ್ಟ, ನಿದ್ರೆ ಬಾರದಿದ್ರೂ ಅದಕ್ಕಿಂತ ಕಷ್ಟ ಅಂತ. ದೇವತೆಗಳ ಹತ್ರ ಹೋಗಿ ಕೇಳಿದಂತೆ ವರ, ನನಗೆ ನಿದ್ದೆ ಬೇಕು ಅಂತ. ಆಯಿತು ಮಲಗು ಅಂತ ಅದರೊಟ್ಟಿಗೆ ಕೇಳಿದ್ದಂತೆ. ಯಾರಾದರೂ ನನ್ನನ್ನು ಮಧ್ಯದಲ್ಲಿ ಎಬ್ಬಿಸಿದರೆ ಸುಟ್ಟು ಬುದ್ಧಿ ಆಗಬೇಕು. ಅದಕ್ಕೂ ದೇವತೆಗಳು ಸಿಗ್ನೇಚರ್ ಹಾಕಿದ್ರು. ಮುಚುಕುಂದ ವರವನ್ನು ಪಡ್ಕೊಂಡು ಬಂದು ದೇವತೆಗಳು ತೋರಿಸಿದ ದೇವಭೂಮಿಯಾದ ಬದ್ರಿಯ ಗುಹೆಯಲ್ಲಿ ವಾಸ ಮಾಡಿ ಅಲ್ಲಿ ಆರಾಮವಾಗಿ ನಿದ್ರೆ ಮಾಡಿದ ಅಂತ. ಯಾರೋ ಒಬ್ಬ ಬದ್ರಿಗೆ ಹೋಗಿದ್ದಂತೆ. ಹೋದವ ಮಲಗಿದವ ಊಟಕ್ಕೆ ಹೇಳೋದು, ಊಟ ಆದ ಮೇಲೆ ಮಲಗಿದರೆ ಮತ್ತೆ ರಾತ್ರಿ ಊಟಕ್ಕೆ ಕೇಳೋದು. ಹೀಗೆ ಒಂದು ವಾರ ಅಲ್ಲಿದ್ದಂತೆ. ಏನು ಅಂತ ಕೇಳಿದ್ರಂತೆ. ಬದರಿಯಲ್ಲಿ ಏನು ಮಾಡಿದರೂ ತುಂಬ ಪುಣ್ಯ ಅಂತ. ಜಪ ಮಾಡಿದರೆ ತುಂಬ ಪುಣ್ಯ, ಪಾಠ ಪ್ರವಚನ ಮಾಡಿದರೆ ತುಂಬ ಪುಣ್ಯ, ನಿದ್ದೆ ಮಾಡಿದರೆ ಪೂರ್ಣ ಫಲ. ಮುಚುಕುಂದ ನಿದ್ದೆ ಮಾಡಿದ, ಎಷ್ಟು ಫಲ ಭಗವಂತ ಕೊಟ್ಟ ಅವನಿಗೆ ಅಂತ. ದೇವತೆಗಳು ದೇವರ ಹತ್ರ ಹೇಳಿದರಂತೆ, ಕೃಷ್ಣನ ಹತ್ರ ಹೇಳಿದರಂತೆ,
ಕೃಷ್ಣ ಮುಚುಕುಂದ ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ. ವರ ಕೊಡಬೇಕು ಅಂತ ನಾವು ಕೇಳಿದರೆ ಅವನು ನಿದ್ದೆ ಮಾತ್ರ ಕೇಳಿದ. ಏನು ಮಾಡಬೇಕು ಅಂತ ಕೃಷ್ಣ ಹೇಳಿದ, ನ ದೇವತೋಷಣಮೃತ ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ದೇವರನ್ನು ಒಲಿಸಿಕೊಂಡ್ರೆ ಎಂದೂ ವ್ಯರ್ಥ ಆಗುವುದಿಲ್ಲ, ಅದಕ್ಕೆ ಸರಿಯಾದ ಫಲ ಸಿಕ್ಕೇ ಸಿಗ್ತದೆ. ಸರಿಯಾದ ಫಲವನ್ನು ಕೊಟ್ಟೇ ಕೊಡ್ತಾರೆ, ಭಗವಂತ ಕೊಡ್ತೇನೆ ಅಂತ ಹೇಳಿದ. ನೀವು ಚಿಂತೆ ಮಾಡಬೇಡಿ ದೇವತೆಗಳೇ, ಮುಚುಕುಂದನಿಗೆ ಏನು ಕೊಡಬೇಕೋ ನಾನು ಕೊಡ್ತೇನೆ ವರ ಅಂತ ಭಗವಂತ ಹೇಳಿದ್ದಾನೆ. ದೇವರು ಅನುಗ್ರಹ ಮಾಡಿದರೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತಂದರೆ, ನಿಹಿತಂಚ ಸತ್ಯೇ. ಅವನು ನಿದ್ದೆ ಮಾಡಿದರೆ ಭಗವಂತ ಮಧುರೆಯಿಂದ ಬದರಿಗೆ ಟ್ರಿಪ್ ಇಟ್ಟ. ಕಾಲಯವನನ್ನು ಕರ್ಕೊಂಡು ಹೋದ ಅಲ್ಲಿಗೆ. ಕಾಲಯವನಿಗೆ ಮುಚುಕುಂದನನ್ನು ಕೃಷ್ಣ ಅಂತ ವಿಪರೀತ ಜ್ಞಾನ ಹುಟ್ಟಿಸಿ ಒದೆಯುವ ಹಾಗೆ ಮಾಡಿದ. ದೇವರನ್ನೇ ಒದಿಬಾರದು. ದೇವರು ಹುಟ್ಟ ಪೀತಾಂಬರ ನಿರ್ಮಾಲ್ಯ ಅದನ್ನು ಒದೆಯುವುದು ಎಂತಹ ಪಾಪ, ಎಂತಹ ಅನಿಷ್ಟ. ದೇವರ ವಸ್ತುವನ್ನು ತಲೆಯ ಮೇಲೆ ಇಟ್ಟುಕೊಳ್ಬೇಕಾದ್ದು. ಕೃಷ್ಣನ ಪೀತಾಂಬರ ಮೈಮೇಲೆ ಹಾಕ್ಕೊಳ್ಬೇಕಾಗಿತ್ತು, ಮನೆಯೊಳಗೆ ಪೂಜೆ ಮಾಡಬೇಕಾಗಿತ್ತು. ತುಳಿದ. ಅದರ ಒಳಗೆ ಮಲಗಿದ ಮುಚುಕುಂದ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದವ. ಗೊತ್ತಿಲ್ಲ, ಅಜ್ಞಾನ, ವಿಪರೀತ ಜ್ಞಾನ, ಅದವನ ಅನರ್ಥಕ್ಕೆ ಕಾರಣ. ಅದಕ್ಕೆ ಶಾಸ್ತ್ರ ಹೇಳೋದು ನಿಹಿತಂಚ. ಒಳ್ಳೆಯ ಜ್ಞಾನ ಪಡಿಬೇಕಾದ್ದು, ವಿಪರೀತ ಜ್ಞಾನ ನಿವಾರಣೆ ಮಾಡಿಕೊಂಡು ಯಥಾರ್ಥ ಜ್ಞಾನ ಸಂಪಾದನೆ ಮಾಡಬೇಕಾದ್ದು ಅಂತ ಹೇಳ್ತಾರೆ. ನಿಹಿತಂಚ. ಕೃಷ್ಣ ಮುಚುಕುಂದನ ಒಳಗೆ ನಿಂತು ಮುಚುಕುಂದನಿಗೆ ಆ ಪುಣ್ಯವನ್ನೆಲ್ಲ ಕೊಟ್ಟಂತೆ. ಅವನ ನಿದ್ದೆ ಅದು ವೇಸ್ಟ್ ಮಾಡಲಿಲ್ಲ, ಸಾರ್ಥಕ ಮಾಡಿದ. ಬೆಳಗ್ಗೆ ಎದ್ರೆ ಸುಟ್ಟು ಬೂದಿ ಮಾಡುವ ಹಾಗೆ ಮಾಡಿ ಕಾಲಯವನನ ಸಂಹಾರದಲ್ಲಿ ಅವನ ನಿದ್ದೆ ಪರ್ಯವಸಾನ ಆಯಿತು ಅಂತ. ನಮ್ಮ ನಿದ್ದೆ ಪರ್ಯವಸಾನ, ಕಾಲಯವನಲ್ಲಿ ಅಲ್ಲ, ಕಾಲಯಾಪನೆಯಲ್ಲಿ ಪರ್ಯವಸಾನ. ಹಾಗಾಗಬಾರ್ದಂತೆ. ನಿದ್ದೆ ಮಾಡಿದರೆ ಅದು ಭಗವಂತನ ಸ್ಮರಣೆಯಲ್ಲಿ ಪರ್ಯವಸಾನ ಆಗಬೇಕಂತ. ನಿದ್ದೆ ಯಾಕೆ ಮಾಡೋದು? ಆಚಾರ್ಯರು ಹೇಳ್ತಾರೆ, ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತ್. ನಿದ್ದೆ ಮಾಡಿ ಅಂತ. ನಿದ್ದೆ ಯಾಕೆ ಮಾಡಬೇಕು ಅಂತಂದರೆ, ಕಣ್ಣಿಗೆ ಶ್ರಮ ಆಯಿತು, ಮಲಗಿ ತಕ್ಷಣ ಹೇಳಿ ಎದ್ದು ಮತ್ತೆ ಭಗವಂತನ ಚಿಂತನೆ ಮಾಡಿ. ನಿದ್ದೆ ಬಂತು, ಮತ್ತೆ ಮಲಗಿ ಮತ್ತೆ ದೇವರ ಚಿಂತನೆ ಮಾಡಿ. ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತು ಅಂತ ಜ್ಞಾನಿಗಳು ಹೇಳ್ತಾರೆ, ದಾಸರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಮಲಗುವಾಗ ಎಲ್ರಾಮ್ ಇಟ್ಟು ಮಲಗಬೇಕಂತೆ, ಜಾಮಕ್ಕೆ ಅಂತ. 1 ಗಂಟೆಗೆ ಒಂದು ಎಲ್ರಾಮ್ ಇಡಬೇಕಂತೆ, ಜಾಮಕ್ಕೆ ಹೇಳ್ಬೇಕಂತೆ. ಎದ್ದು ಏನು ಮಾಡೋದು? ಎದ್ದು ದೇವರ ನಾಮ ಹೇಳಬೇಕಂತೆ. ಇನ್ನೆಲ್ಲ ಅಲ್ಲ, ಗಟ್ಟಿಯಾಗಿ ಕಿರ್ಚಬೇಕಂತೆ. ಪಕ್ಕದ ಮನೆಯ ಏಳುವ ಹಾಗೆ ದೇವರ ಸ್ಮರಣೆ ಮಾಡಬೇಕು ಅಂತ ದಾಸರು ಹೇಳ್ತಾರೆ. ಅಂದರೆ ಅವನಿಗೆ ನಾಮಸ್ಮರಣೆ ಕೇಳಿಸಿ ಅದರ ಪುಣ್ಯ, ಇವನು ಸ್ಮರಣೆ ಮಾಡಿದ ಪುಣ್ಯ. ಅಂದರೆ ನಿದ್ರೆ ಅದು ಚಟ ಅಲ್ಲ, ಅದು ಶ್ರಮ ಪರಿಹಾರಕ್ಕೋಸ್ಕರ ಆಗಬೇಕಾದ್ದು ಅಂತ ಭಗವಂತ ಮುಚುಕುಂದನ ನಿದ್ದೆಯನ್ನು ಹಾಗೆ ಮಾಡಿದ. ನಮ್ಮ ನಿದ್ದೆಯನ್ನು ಕೂಡ ಜ್ಞಾನದಲ್ಲಿ, ಭಗವಂತನ ದರ್ಶನದಲ್ಲಿ ಪರ್ಯವಸಾನ ಆಗುವ ಹಾಗೆ ಮಾಡಬೇಕಾದ್ದು ಅಂತ ನಿಹಿತಂಚ ಸತ್ಯ ಅಂತ ಕೃಷ್ಣನ ಹತ್ರ ನಾವು ಮಾಡಬೇಕಾದ ಪ್ರಾರ್ಥನೆ. ಈ ಬದರಿಗೆ ಹೋದರೆ ಇವತ್ತೂ ನೀವು ನೋಡ್ಬೋದು, ಮುಚುಕುಂದ ಗುಹೆ ಅಂತ ಇವತ್ತೂ ನಮಗೆ ತೋರಿಸ್ತಾರೆ. ಆದರೆ ಯಾವಾಗಲೂ ಹೋಗಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ಮಿಲಿಟ್ರಿ ಕಾವಲು ಇದೆ. ಅಲ್ಲಿ ಯಾವತ್ತೂ ನೀವು ನೋಡ್ಬೋದು ಅಂತಂದರೆ, ಗೋಕುಲಾಷ್ಟಮಿ ದಿವಸ ನೀವು ಬದರಿಗೆ ಹೋಗಿದ್ರೆ, ಅಲ್ಲಿ ನೀವು ಮುಚುಕುಂದ ಗುಹೆ ಹತ್ರ ನೀವು ಸಾಗಿದರೆ, ಬದರಿಯಲ್ಲಿ ಸ್ವಲ್ಪ ನಡೀಬೇಕು. ನಡೆದರೆ ನಿಮಗೆ ಮುಚುಕುಂದನ ಗುಹೆ ಇವತ್ತೂ ನಮಗೆ ದರ್ಶನಕ್ಕೆ ಸಿಗ್ತದೆ. ಇವತ್ತೂ ನಾವು ನೋಡಬಹುದು. ಕೃಷ್ಣ ಮುಚುಕುಂದನನ್ನು ನಿಮಿತ್ತವಾಗಿಟ್ಟುಕೊಂಡು ಕಾಲಯವನನ್ನು ಸಂಹಾರ ಮಾಡಿದ, ಸಾಕ್ಷಾತ್ ಭಗವಂತ ದರ್ಶನ ಮಾಡಿದ, ಮುಟ್ಟಿದ ಮಣ್ಣು ಇವತ್ತೂ ನಾವು ನೋಡಲಿಕ್ಕಾಗುತ್ತೆ. ಅಂದರೆ ಕೆಲವರು ಹೇಳ್ತಾರೆ ನೋಡಿ, ಪುರಾಣ ಇದೆಲ್ಲ ಬರೀ ಬುರುಡೆ ರೈಲು ಬಿಟ್ಟದ್ದು ಅಂತ ಹೇಳ್ತಾರೆ, ಸುಳ್ಳು ಅಂತ. ಇಂಥ ಐತಿಹಾಸಿಕವಾದ ಜಾಗವನ್ನು ನಾವು ಗಮನಿಸಬೇಕು. ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಹೌದು ಪುರಾಣ ಸುಳ್ಳಲ್ಲ, ಅದು ಹಿಂದೆ ನಡೆದದ್ದು, ಅದು ಸತ್ಯವಾದ ಸಂಗತಿ ಅಂತ. ಆ ಜಾಗ, ಆ ಹೆಸರು ನೋಡಿದ್ರೆ ಇವತ್ತೂ ನಾವು ಒಪ್ಪಿಕೊಳ್ಳಬೇಕಾದ್ದು. ನಾಸಿಕ ಅಂತ ಇದೆ. ನಾಸಿಕ ಅಂತಂದರೆ ಮೂಗು ಅಂತ ಅರ್ಥ. ಇವತ್ತು ಅದೇ ಹೆಸರು ನಾಶಿಕ್ ಅಂತ ಬರೀತಾರೆ ಅಷ್ಟೇ. ನಾಶಿಕ್ ಅಂದರೆ ಎಂಥದ್ದು? ಮೂಗು ಅಂತ. ಏನು ಮೂಗು? ನಿಮ್ಮ ಮೂಗು ಅಲ್ಲ. ಶೂರ್ಪಣಕ್ಕೆ ಮೂಗು ಕತ್ತರಿಸಿ ಬಿದ್ದದ್ದು ಜಾಗ ಅದು ನಾಶಿಕ್ ಅಂತ ಹೇಳ್ತಾರೆ. ನೀವು ಕೆಲವು ಇಂತಹ ಊರುಗಳು ಇನ್ನೂ ತುಂಬ ಇದೆ. ನೀವು ಹೋಗಿ ನೋಡಿದರೆ, ಜನಕಪುರಿ ಅಂತ ಹೇಳ್ತಾರೆ. ನೀವು ನೇಪಾಳಕ್ಕೆ ಹೋದರೆ ಜನಕಪುರಿ ಅಂತ ಇವತ್ತು ಆ ಜಾಗವನ್ನು
ತೋರಿಸ್ತಾರೆ. ಎಷ್ಟು ಜಾಗಗಳಿವೆ ಪುರಾಣದಲ್ಲಿ ಪ್ರಸಿದ್ಧವಾದಂತಹ ಜಾಗಗಳು ಇವತ್ತೂ ದಾಖಲೆ ಆಗ್ತದೆ. ಶುಕಾಚಾರ್ಯರು ಕಥೆ ಹೇಳಿದ ಜಾಗ, ಭಾಗವತ ಹೇಳಿದ ಜಾಗ ಶುಕ್ತಾಳ್ ಅಂತ ಹೇಳ್ತಾರೆ, ಇವತ್ತೂ ಇದೆ. ಡೆಹ್ರಾಡೂನ್ ಅಂತ ಹೇಳ್ತಾರೆ. ಡೆಹ್ರಾಡೂನ್ ಅಂದರೆ ದ್ರೋಣಾಚಾರ್ಯರ ಜಾಗ, ಅದು ದ್ರೋಣಾಚಾರ್ಯರ ಕರ್ಮಭೂಮಿ. ಅದು ದ್ರೋಣಾಚಲ ಅಂತ ಇತ್ತು, ಅದು ಹೇಳಲಿಕ್ಕಾಗದೆ ಡೆಹ್ರಾಡೂನ್ ಆಗಿಬಿಟ್ಟಿದೆ ನೋಡಿ, ತಿರ್ಗಾಮುರ್ಗ ಆಗಿಬಿಟ್ಟಿದೆ. ಎಲ್ಲ ಐತಿಹಾಸಿಕವಾದಂತಹ ಜಾಗಗಳು. ಅದರ ಹೆಸರು ಇವತ್ತು ಸ್ವಲ್ಪ ಆಚೆ ಈಚೆ ಆಗಿದೆ ಅಷ್ಟೇ ಹೊರತು ಇವತ್ತು ದಾಖಲೆ ಆಗಿದೆ. ಪುರಾಣ ಸುಳ್ಳಲ್ಲ, ಸತ್ಯವಾಗಿರತಕ್ಕಂತಹದ್ದು. ಮುಚುಕುಂದನ ಗುಹೆ ಅಂದರೆ ಮುಚುಕುಂದನಿಗೆ ಭಗವಂತ ಒಲಿದು ಅನುಗ್ರಹ ಮಾಡಿರತಕ್ಕಂತಹ ಜಾಗ, ಅದು ಮುಚುಕುಂದನ ಗುಹೆ. ಕೃಷ್ಣ ಮತ್ತೆ ಏನು ಮಾಡಿದ ಅದನ್ನು ಭಾಗವತ ಹೇಳೋದಿಲ್ಲ. ಏನು ಮಾಡಿದ ಅಂದರೆ ವಾಪಸ್ ಬಂದ ಮಧುರೆಗೆ. ಹೇಗೆ ಬಂದ ಅದು ಬೇಕಾಗಿಲ್ಲ. ಯಾಕೆಂತಂದರೆ ದ್ವಾರಕೆಗೆ ಇಡೀ ಮಥುರಾದಲ್ಲಿದ್ದ ಜನರನ್ನು ಶಿಫ್ಟ್ ಮಾಡಿದ ದೇವರಿಗೆ ಬದರಿಯಿಂದ ಕ್ಷಣ ಮಾತ್ರದಲ್ಲಿ ಬರುವುದು ಅಶಕ್ಯ, ಅಸಾಧ್ಯ ಏನೂ ಅಲ್ಲ. ದೇವರು ವಾಪಸ್ ಬಂದ ಅಂದರೆ ಕಾಲಯವನನ್ನು ಮುಗಿಸಿ ಭಗವಂತ ಇಡೀ ಜಗತ್ತಿಗೆ ಅನುಗ್ರಹ ಮಾಡಿದ ಕತೆ ಇದು. ನಿಹಿತಂಚ ಸತ್ಯೇ, ಸತ್ಯ ಅಂದರೆ ಸಜ್ಜನ ವರ್ಗದಲ್ಲಿ ಭಗವಂತ ತನ್ನ ಮೂರ್ತಿಯನ್ನು, ತನ್ನ ಸನ್ನಿಧಾನವನ್ನು ಇಟ್ಟು ರಕ್ಷಣೆ ಮಾಡುವ ದೇವರು ಶ್ರೀಕೃಷ್ಣ. ಹಾಗಾಗಿ ಕಲಿಯುಗದಲ್ಲಿಯೂ ಭಗವಂತ ನಿಹಿತಂಚ, ಈಗಲೂ ಕೃಷ್ಣ ಇದ್ದಾನೆ ಅಂತೆ. ಎಲ್ಲಿದ್ದಾನೆ ಅಂತಂದರೆ ಎಲ್ಲಿ ಕೃಷ್ಣ ಅಂತ ನಾವು ಹೇಳ್ತೇವೆ ಅಲ್ಲಿ ಕೃಷ್ಣ ಇವತ್ತೂ ಇದ್ದಾನೆ. ನಿಹಿತಂಚ ಸತ್ಯೇ, ಕೃಷ್ಣನ ಕಥೆಯಲ್ಲಿ ಹೇಳ್ತೇವೆ ಅಲ್ಲಿ ಕೃಷ್ಣ ಇರ್ತಾನೆ. ಶ್ರೀಕೃಷ್ಣಾಯ ನಮಃ ಅಂತ ಎಲ್ಲಿ ಜಪ ಮಾಡ್ತೇವೆ ಅಲ್ಲಿ ಕೃಷ್ಣ ಇವತ್ತೂ ಇದ್ದಾನೆ. ಆಚಾರ್ಯರು ಹೇಳ್ತಾರೆ, ಗೋಪಾಲ ಮಂತ್ರಂ ಭಜತಾಂ ಫಲಪ್ರದಃ ಏಕೇನ ರೂಪೇಣ ಚ ಭುವಿ ಅದೃಶ್ಯ. ಯಾರು ಗೋಪಾಲ ಮಂತ್ರವನ್ನು ಜಪ ಮಾಡ್ತಾರೆ, ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾರೆ, ಅಲ್ಲಿ ಏಕೇನ ರೂಪೇಣ, ಒಂದು ರೂಪದಿಂದ ಭಗವಂತ ಭುವಿ ಅದೃಶ್ಯ, ಅದೃಶ್ಯನಾಗಿ ಭಗವಂತ ನಮಗೆ ಫಲವನ್ನು ಕೊಡುವವನಾಗಿ ಇವತ್ತೂ ಇರ್ತಾನೆ. ಹಾಗೆ ಕೃಷ್ಣ 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 ಅಂತ ಹೇಳಿದ್ರೆ ದೇವರು ನಮ್ಮ ಮುಂದೇನೆ ಇರ್ತಾರೆ, ನಮ್ಮ ಎದುರಲ್ಲೇ ಇರ್ತಾನೆ. ಎಷ್ಟು ದುರಂತ ಅಂತಂದರೆ ನಮಗೆ ಕೃಷ್ಣಾಯ ನಮಃ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅವರೆಲ್ಲ ಕ್ರಿಸ್ತವೇ ನಮಃ ಅಂತ ಹೇಳ್ತಾರೆ ನೋಡಿ. ಕೃಷ್ಣಾಯ ನಮಗೆ ಕಷ್ಟ ಆಗುತ್ತೆ, ಅವರು ಯೇಸು ಕ್ರಿಸ್ತಾಯ ನಮಃ ಅಂತ ಹೇಳ್ತಾರೆ. ಅವರು ನಮ್ಮ ಮಂತ್ರ ಕದ್ದು ಅವರು ಹೇಳ್ತಾ ಇದ್ದಾರೆ. ನಮಗೆ ಅದು ಬೇಡ, ಅವರಿಗೆ ಬೇಕು ನೋಡಿ. ನಮ್ಮದನ್ನೆಲ್ಲ ಅವರು ಕಸಿದುಕೊಂಡಿದ್ದಾರೆ, ನಾವು ಖುಷಿ ಪಡ್ತೇವೆ, ನಮ್ಮದೇ ಅದು ಅಂತ ಹೇಳಿಕೊಂಡು ಕೂತಿದ್ದೇವೆ. ಕೃಷ್ಣ ಅಂದರೆ ಸಕಲ ಕಷ್ಟವನ್ನು ಕರ್ಷಣೆ ಮಾಡಿ, ಕೃಷ್ಣ ನಮಗೆ ಬೇಕಾದ ಎಲ್ಲ ಸಂಪತ್ತನ್ನು ಕರ್ಷಣೆ ಮಾಡಿಕೊಡತಕ್ಕ ಕೃಷ್ಣ ನಿಹಿತ, ನಮ್ಮಲ್ಲಿಯೂ ನಿಹಿತನಾಗಲಿ, ನಿಹಿತನಾಗಿ ಹಿತಕಾರಿಯಾಗಲಿ, ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.